जय मंगलम जय नमः पार्वती पति शिव हर हर महादेव। सद्गुरु सद्गुरुनाथ महाराज की जय। सद्गुरु शिवलिंगेश्वर महाराज की सकल साधु संत महाराज की जय। मंगलम जय नमः पार्वती पति शिव हर हर महादेव। हर हर त्वमेव माता च पिता त्वमेव बन्धुश्च सखा त्वमेव सर्वं मम देवदेव त्वमेव सर्वं मम देवदेव। हर हर ॐ गुरुर्ब्रह्मा गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। मूकं करोति वाचालं पंगुं लङ्घयते गिरिं यत्कृपातमहं वन्दे ಪರಮಾನಂದ ಮಾಧವ. ಸಿದ್ಧಾಂತ ತತ್ವವನ್ನು ಆತ್ಮಹತ್ಯ ಬೋಧಿಸಿದ ಸಿದ್ಧ ಸದ್ಗುರುವೆ ನಿನಗಾರು ಸರಿಯಿಲ್ಲ, ಭಕ್ತನಿಗೆ ಬುದ್ಧಿ ಕೊಡು ನೀನು, ಭಕ್ತನಿಗೆ ಬುದ್ಧಿ ಕೊಡು ನೀನು. ಎನ್ನ ಆರಾಧ್ಯ ದೈವರಾಗಿರ್ತಕ್ಕಂತಹ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಜಗದಾದಿ ಜಗತ್ತುವಂತೆ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಸದ್ಗುರು ಸಿದ್ಧಾರೂಢದಲ್ಲಿ ಹಾಗೂ ಮೌನಯೋಗಿ ಗುರುನಾಥರವರ ಪಾದಪದ್ಮಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ, ಯಾವ ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ಸದ್ಗುರು ಶಿವಲಿಂಗೇಶ್ವರರ ಗದ್ದರಿಗೆ ಅನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸಿ, ಜಗಜ್ಯೋತಿ ಬಸವೇಶ್ವರೇ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ, ಇಲ್ಲಿಯ ತನಕ ತಮ್ಮ ಅನುಭವ ಅಮೃತವನ್ನು ಹೇಳಿ ವಿಶ್ರಮಿಸಿರ್ತಕ್ಕಂತಹ ಹಿರಯ್ಯಪ್ಪಾಜಿಯವರು ಕೂಡ ಅನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸಿ, ಸಂಗೀತ ಬಳಗಕ್ಕೂ ಅನಂತ ವಂದನೆಗಳನ್ನು ವಂದಿಸುತ್ತಾ, ಕಲ್ಪವೃಕ್ಷದ ಅಡಿಯಲ್ಲಿ ಅಮೃತದ ಸುದಿಯನ್ನು ಸವಿಯಲಿಕ್ಕೆ ಬಂದಿರತಕ್ಕಂತಹ ಈ ಗ್ರಾಮದಿಂದ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರತಕ್ಕಂತಹ ಶರಣು ತಂದೆ ತಾಯಿಗಳಿಗೆ ಹಾಗೂ ಹೊರಕುಂತವರಿಗೂ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ, ಶಿವಸ್ವರೂಪಿಗಳೇ, ಶ್ರೀಮನ್ ನಿಜಗುಣ ಶಿವಯೋಗಿಗಳ ವಿರಚಿಸಲ್ಪಟ್ಟಿರತಕ್ಕಂತಹ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ಶಿವಕಾರಣ ಸ್ಥಳದ ಒಂದು ಮೊದಲನೇ ಪದ್ಯವನ್ನ ಆಧಾರವಾಗಿರಿಸಿಕೊಂಡು ಇಲ್ಲಿಯ ತನಕ 8-9 ದಿನಗಳ ಪರ್ಯಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದು ಯಾವುದು ಅಂತ ಕೇಳಿದ್ರೆ, ದುರಿತ ಕರ್ಮವನ್ನಲ್ಲದಿರು ಪುಣ್ಯವನೇ ಮಾಡು, ಹರ ನಡವಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೊಳು ನೀತಿ ವಿಧನಾಗು. ನಿನ್ನಿನ ದಿವಸ ಏನು ಮಾಡ್ಕೊಂಡು ಬಂದಿವಿ ಅಂತ ಕೇಳಿದ್ರೆ ಯಾವ ಹೇಳಿದೀವ್ರಿ? ಕರುಣವಿರಲಿ ಜೀವರೊಳು ಅನ್ನತಕ್ಕಂಥ ವಿಷಯವನ್ನ ಹೇಳ್ಕೊಂಡು ಬಂದೀವಿ. ಎಲ್ಲ ಜೀವಿ ಕೋಟಿಗಳಲ್ಲಿ ಅಂದರೆ ಪಶುವಿನಲ್ಲಿ, ಪಕ್ಷಿಯಲ್ಲಿ ಮತ್ತು ಮಾನವರಲ್ಲಿ ಏನು ಮಾಡಬೇಕಂತ ಕರುಣೆ ಉಳ್ಳವರಾಗಬೇಕು, ದಯ ಉಳ್ಳವರಾಗಬೇಕು ಅಂತಕ್ಕಂತಹ ಮಾತನ್ನ ಹೇಳ್ಕೊಂಡು ಬಂದೀವಿ. ಇವತ್ತಿನ ದಿವಸ ಏನು ಅಂತ ಕೇಳಿದ್ರೆ, ನೀತಿ ವಿಧನಾಗು ಹೊರೆಗೋದ ದರಳೆಂದು ಬೆಸಸುವ, ಅಂದ್ರೆ ನೀತಿ ಉಳ್ಳವನಾಗು. ನೀತಿ 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 ಅಂತಂದ್ರೆ ಏನು ಅಂತ ಕೇಳಿದ್ರೆ, ನ್ಯಾಯ ಬೋಧಕ ವಾಕ್ಯಂ ನೀತಿ ಅಂತ ಹೇಳ್ತಾ ಇದ್ದಾರೆ. ನ್ಯಾಯ ಬೋಧಕ ವಾಕ್ಯಂ ನೀತಿ ಅಂತಂದ್ರೆ ನೀತಿಗಳು ಸಾಕಷ್ಟು ನಮ್ಮನ್ನ ಉಪದೇಶವನ್ನ ಮಾಡ್ತಾ ಇದ್ದಾವೆ. ವಿದುರ ನೀತಿ ಅಂತ ಬರ್ತದ,
ನೀತಿಗಳು ಅದಾವ. ನಾವು ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ನೀತಿ ಅಂತಕ್ಕಂಥದ್ದು ಮುಖ್ಯದ ನೋಡಿ. ನಾವು ನೀತಿಯಿಂದ ಇರ್ಬೇಕಂತ ಇದು ಬಹಳ ಮುಖ್ಯದ. ಯಾಕೆ ಇರ್ಬೇಕ್ರಿ ಅಂತ ಕೇಳಿದ್ರೆ, ನೀತಿ ಕೆಲವೊಬ್ಬರಿಗೆ ಆಧಾರದ ಶ್ರೀಮಂತಿದ್ದರ ನೀತಿನೇ ಇರಂಗಿಲ್ಲ. ಯಾಕಂತ ಕೇಳಿದ್ರ ಅದೊಂದು ದುರ್ಗುಣ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅನೀತಿಯಿಂದ ನಡೆದ್ರೆ ಏನಾಗ್ತದ, ಅದೊಂದು ದುರ್ಗುಣ. ನೀತಿ ಅಂತಂದ್ರೆ ಒಂದ್ರೆ ಸದ್ಗುಣ ಅಂತ ಅದೊಂದು ಗುಣ ಇರ್ಬೇಕಂತ. ನೀತಿಯಿಂದ ನಡೆದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಈಗಿನ ಕಾಲದಾಗಂತೂ ರೀತಿ ಅಂತ ಹೋಗೇ ಬಿಟ್ಟೈತ್ರಿ. ಹಿರಿಯರ ಮಾತು ಕೇಳಂಗಿಲ್ಲ, ಯಾರ ಮಾತು ಕೇಳಂಗಿಲ್ಲ, ತಮ್ಮ ಮನಸ್ಸಿಗೆ ಬಂದದ್ದು ಮಾತ್ರ ಬಿಡಂಗಿಲ್ಲ ಈಗಿನ ಜನರೇಷನ್ ಒಳಗೆ. ಈಗೇನು ನೀವು 40 ವರ್ಷ ಆಗಲ್ಲ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಲ್ಲ, ಹಿಂದೇನು ಹಿರಿಯರು ಹಾಕಿದಾರಲ್ಲ, ಯಾವ ರೀತಿ ನೀತಿಯನ್ನ ಏನು ಪದ್ಧತನ್ನ ಹಾಕಿದಾರಲ್ಲ, ಇದರ ಒಂದು ನೀತಿ ಅಂತ ಹೇಳ್ತಾ ಇದ್ದಾರೆ. ಏನು ನಡೆಸ್ಕೊಂಡು ಬರ್ತಿರೋ ವರ್ಷ ನಿಂತು ಮಾಡ್ಕೊಂಡು ಬಂದಾರಪ್ಪ, ನಾವು ಮಾಡ್ಕೊಂಡು ಹೋಗ್ಬೇಕು ಅಂತಿರಲ್ಲ, ಇದ ಒಂದು ನೀತಿ, ಮತ್ತೇನಿಲ್ಲ. ನೀತಿಯಿಂದ ಯಾರು ನಡೀತಾರಲ್ಲ ಅವ್ರಿಗೆ ಏನಾಗ್ತದೆ ಅಂತ ಕೇಳಿದ್ರೆ, ಇಹಗಳಿಗೂ ಸುಖ ಅಂತ, ಪರಿಗಳಿಗೂ ಸುಖ ಅದ. ಒಂದು ಕಡೆ ಹೇಳ್ತಾರ, ಕಡಗೀಲಿಲ್ಲದ ಬಂಡಿ ಹೊಡೆಗೆಡೆಯುವುದೇ ಮಾಡುವುದೇ, ಕಡಗೀಲು ಬಂಡಿಗಾದಾರ ಮೃಡ ಶರಣರ ನುಡಿ ಗಡನವೇ ಕಣ ರಾಮನಾಥ. ನಮ್ಮಲ್ಲಿ ನೀತಿ ಅನ್ನತಕ್ಕಂಥದ್ದು ಬರಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕ್ರಿ? ನಮ್ಮಲ್ಲಿ ನಾವು ನೀತಿಯಿಂದ ಇರಬೇಕಾದ್ರೆ ಒಳ್ಳೆ ನಡತೆ ಗೌರವದಿಂದ ನಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರ, ಮೃಡ ಶರಣರ ನುಡಿ ಗಡನವೇ ಕಾಣ ರಾಮನಾಥ. ಕಡಗಿಲಿಲ್ಲದ ಬಂದಿ ಹೊಡೆಗೆಡುವುದೇ ಮಾಡುವುದೇ. ನೋಡುವಂತ ಬಂಡೆ ಎಡತಕ್ಕಂಥದ್ದು ಈಗಿನ ಕಾಲದೊಳಗೆ ಬಂಡಿಗೆ ಬಿಡು ನೋಡಕ್ ಸಿಗುವುದಿಲ್ಲ ಈಗಿನ ಮಕ್ಕಳಿಗೆ. ಹಿಂದಕ್ಕೆಲ್ಲ ನಾವು ಚಿಕ್ಕವರಿದ್ದಾಗ ಬಂಡಿದ್ದು, ಆ ಬಂಡಿಗೆ ಏನ್ ಮಾಡ್ತಿದ್ರು ಅಂತ ಕೇಳಿದ್ರ, ಗಾಲಿಗೆ ಒಂದು ಕೀಲಂತ ಹಾಕ್ತಿದ್ರು. ಅಕಸ್ಮಾತ್ ಆ ಕೀಲ ಹಾಕಲಾರ್ದ ಹಂಗ ಹೊಡ್ಕೊಂಡೋದ್ರೆ ಏನಾಗ್ತದ್ರಿ, ಬಂಡಿ ಒಗ್ಗಾಗ್ತದೆ. ಹಂಗ ಮನುಷ್ಯನಾಗಿರತಕ್ಕಂಥದ್ದು ಕೂಡ ಒಂದು ಹೆಂಗ ಬಂಡಿ ಕೀಲ್ ಅನ್ನತಕ್ಕಂಥದ್ದು ಆಧಾರ ಐತಲ್ಲ, ಹಂಗ ಮನುಷ್ಯನಾದವನೇ ಕೂಡ ಏನು ಕೀಲ ಹೆಂಗ ಬಂಡಿಗೆ ಆಧಾರ ಐತಲ್ಲ. ನಮಗೆ ಏನಪ್ಪಾ ಅಂತ ಕೇಳಿದ್ರೆ, ರೀತಿ ನೀತಿ ಗೌರವ ಅನ್ನತಕ್ಕಂಥ ಸದ್ಗುಣಗಳೇನದಾವಲ್ಲ, ಇವು ಏನು ಕೀಲಿದ್ದಂಗ. ಆ ಕೀಲ ತಪ್ಪಿದು ಅಂದ್ರೆ ಏನಾಗ್ತದ, ಮಾನವ ಜನ್ಮ ಅಲ್ಲೋಲ ಕಲ್ಲೋಲ ಆಗ್ತದ, ಏನೇನಾಗಿ ಹೋಗ್ಬೇಕಾಗ್ತದ ಮನುಷ್ಯನಾಗಿ ಬಂದ ಮೇಲೆ. ಹಂಗ ನಾವು ರೀತಿ ನೀತಿಯಿಂದ ಇರಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳಿದ್ರೆ, ಮೃಡ ಶರಣರ ನುಡಿ ಗಡನವೇ ಕಾಣ ರಾಮನಾಥ. ಅಂದ್ರೆ ಶರಣರ, ಮಹಾತ್ಮರ, ಸತ್ಪುರುಷರ ಸಂಘವನ್ನು ಮಾಡ್ಬೇಕಂತ ನೋಡು. ಸತ್ಪುರುಷರ ಸಂಘವನ್ನು ಮಾಡೋದ್ರಿಂದ ಅವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಹಿಂಗ ನಡಿಬೇಕಮ್ಮ, ಹಿಂಗ ನಡಿಬೇಕ ತಂಗಿ, ಹಿಂಗ ನಡೆದ್ರೆ ಒಳ್ಳೇದಾಗ್ತದ, ಈಗ ಈ ದಾರಿಯಲ್ಲಿ ನಡೆದ್ರೆ ಒಳ್ಳೆ ದಾರಿ ಆಗ್ತದ, ನಿನ್ನ ಸಂಸಾರ ಚೆನ್ನಾಗಿ ಸಾಕ್ತದ, ನಿನ್ನ ಜೀವನ ಉದ್ಧಾರ ಆಗ್ತದ, ನಿನ್ನ ಬದುಕು ಬಂಗಾರ ಆಗ್ತದ ಅಂತ ಮಹಾತ್ಮರು ತಿಳಿಸಿಕೊಡ್ತಾರೆ. ಅವರ ಮಾತನ್ನ ಕೇಳಿದ್ರು. ಇಲ್ಲ ಅಂತಂದ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರು, ದುಷ್ಟರ ಸಂಘ ಮಾಡೋದ್ರಿಂದ ದುಷ್ಟ ಗುಣಗಳು ಬರ್ತಾವ ವಿನಃ ನಮಗ ಸತ್ಯದ ಸತ್ಗುಣಗಳು ಬರುವುದಿಲ್ಲ. ನಮ್ಮ ಸದ್ಗುಣ ಬರಬೇಕಾದ್ರೆ ಏನು ಮಾಡ್ಬೇಕಂತ ಕೇಳಿದ್ರ, ಸಾರ ಸಜ್ಜನರ ಸಂಘವುದು ಹೆಜ್ಜೇನು ಸವಿದಂತೆ, ದೂರ ದುರ್ಜನದ ಸಂಘವುದು ಬಚ್ಚಲಿನ ರಜ್ಜನಂತಿಕ್ಕು ಅಂತ ಸರ್ವಜ್ಞ ಕವಿಗಳು ಹೇಳಿದಾರಲ್ಲ. ಹಂಗ ನಮ್ಮಲ್ಲಿ ರೀತಿ ನೀತಿಯಿಂದ ಇರಬೇಕಾದ್ರೆ ಏನ್ ಮಾಡಬೇಕು, ಶರಣರ ಸಂಘವನ್ನ ಮಾಡಬೇಕು, ಶರಣರ ಮಾತವನ್ನ ಕೇಳಬೇಕು. ಶರಣರ ಅಂದ್ರೆ ಇಲ್ಲಿ ತನಕ ಹೇಳಿದ್ರು ನೋಡಿ, ಶರಣರು ಅಂತವ್ರ ಮಾತವನ್ನ ಕೇಳಿದ್ರೆ ಏನಾಗ್ತದ ಅಂತ ಕೇಳಿದ್ರೆ, ನಮಗೊಂದು ಏನಾಗ್ತದ, ಅವ್ರ ಮಾತು ಒಂದು 100 ಹೇಳಿದಾಗ ಒಂದು ಮಾತರ ಪಾಲಿಸಿದ್ರೆ ಏನಾಗ್ತದೆ, ನಮ್ಮ ಜನ್ಮ ಪಾವನ ಆಗ್ತದೆ. ಮನುಷ್ಯನಿಗೆ ಮದ ಅಂತಕ್ಕಂಥದ್ದು ಬರ್ತಾವ, ಯಾವ ರೀತಿನೂ ಕೇಳಂಗಿಲ್ಲ, ನೀತಿನೂ ಕೇಳಂಗಿಲ್ಲ. ಯಾವ ಮನುಷ್ಯನು ಪಾಪವನ್ನ ಮಾಡ್ಬೇಕಾದ್ರೆ, ನೀತಿಯಿಂದ ತಪ್ಪು ದಾರಿ ಹಿಡಿಬೇಕಾದ್ರೆ ಯಾವ ಶರೀರ, ಯಾವ ವಯಸ್ಸು ಕಾರಣರಿ, ಯಾವ ವಯಸ್ಸು ಕಾರಣ ಅಂತ ಕೇಳಿದ್ರೆ, ಬಾಲ್ಯಾವಸ್ಥೆನೂ ಕಾರಣ ಅಲ್ಲ, ಮುಪ್ಪ ಅವಸ್ಥೆನೂ ಕಾರಣ ಅಲ್ಲ. ಬಾಲ್ಯಾವಸ್ಥೆನೂ ಕಾರಣ ಆಗಲ್ಲ, ಮುಪ್ಪ ಅವಸ್ಥೆನೂ ಕಾರಣ ಆಗಲ್ಲ. ಯಾವ ಅವಸ್ಥೆ ಕಾರಣ ಅಂತ ಕೇಳಿದ್ರೆ ಯೌವನ ಅವಸ್ಥೆ.
ಇಷ್ಟು ಹೇಳಿದ್ದಾರೆ. ಅಂದ್ರೆ ಪಾಪಕ್ಕೆ ಕಾರಣವಾಗಿರ್ತಕ್ಕಂಥ ಯಾವ ಯೌವನ ಶರೀರ 20 ಅಥವಾ 25ರಿಂದ ಹಿಡ್ಕೊಂಡು 50 ಒಳಗೆ ಏನಾಯ್ತಲ್ಲ, ಇದರ ಒಂದು ಏನಾಗ್ತದ ಅಂತ ಕೇಳಿದ್ರೆ ಪಾಪವನ್ನ ಸಂಪಾದನೆ ಮಾಡಲಿಕ್ಕೆ ಕೂಡ ಇದೇ ಯೌವನ ಕಾರಣ ಆಗ್ತದೆ. ಪುಣ್ಯವನ್ನ ಸಂಪಾದನೆ ಮಾಡಲಿಕ್ಕೆ ಕೂಡ ಇದೇ ಯೌವನದ ಕಾರಣ ಆಗ್ತದೆ. ಇದೇ ಯೌವನ ಬಹಳ ಮುಖ್ಯವಾಗಿರ್ತಕ್ಕಂಥ ಯೌವನಾವಸ್ಥೆ ನೋಡ್ರಿ. 20-25 ಹಿಡ್ಕೊಂಡು 50-55 ಮಟ್ಟ ಏನದಲ್ಲ ಅದು, ಇದು ಶ್ರೇಷ್ಠವಾಗಿರ್ತಕ್ಕಂಥ ಅವಸ್ಥೆ. ರೀತಿ ನೀತಿಯನ್ನ ಕಲೀಲಿಕ್ಕೆ, ಗೌರವವನ್ನ ಹೊಂದಲಿಕ್ಕೆ ಯಾವ ಕಾರಣ ಅಂತ ಕೇಳಿದ್ರೆ ಯೌವನ ಅವಸ್ಥೆ ಅನ್ನತಕ್ಕಂಥದ್ದು ಬಹಳ ಮುಖ್ಯದ, ಬಹಳ ಮುಖ್ಯದ. ಮದಗಳಂತಕ್ಕಂಥವು ಬರ್ತಾವ. ಒಂದು ಮನುಷ್ಯನಿಗೆ ಎಷ್ಟು ಮದ ಅದಾವ ಅಂತ ಕೇಳಿದ್ರೆ ಎಷ್ಟು ಅದಾವ್ರಿ ಮದ? 8 ಮದ ಅದಾವ. ಕುಲ ಮದ, ಫಲ ಮದ, ರಾಜ್ಯ ಮದ, ಅಧಿಕಾರ ಮದ, ವಿದ್ಯಾ ಮದ, ರೂಪ ಮದ, ಯೌವನ ಮದ ಅಂತಕ್ಕಂಥ 8 ಮದಗಳದಾವ. ಅದರಲ್ಲಿ ಯಾವ್ದಾದ್ರು ಒಂದು ಬಂತಂದ್ರೆ ಸಾಕತ್ ನಾವು ಅಧೋಗತಿ ಒಯ್ಯಕ್. ಯಾವ್ದಾದ್ರು ಒಂದು ಮದ ಇದ್ರೆ ಸಾಕು. ರಾವಣನಿಗೆ ಏನಿದ್ದಿದ್ದಿಲ್ರಿ, ಎಲ್ಲ ಇತ್ತು ರಾವಣಿಗೆ. 7 ಕೋಟಿ ಆಯುಷ್ಯವನ್ನ 6 ಕೋಟಿ ಆಯುಷ್ಯವನ್ನ ಪಡೆದಿದ್ದ ರಾವಣ. ಏನಾಗಿತ್ರಿ ಅವನು? ಎಲ್ಲಾ ದೇವತೆಗಳು ಬಂದು ಅವನ ಮನೆಯೊಳಗೆ ಕೆಲಸ ಮಾಡ್ತಿದ್ರಂತ. ಅಗ್ನಿದೇವ ಬಂದ ಅಡಿಗೆ ಮಾಡಿ ಕೊಡ್ತಿದ್ದ ಯಾರಿಗೆ? ರಾವಣನಿಗೆ. ವಾಯುದೇವ ಬಂದ ಅವನ ಮಣಿಯನ್ನು ಕಸ ಹೊಡಿತದ. ಅವನ ಮಣಿ ಎಂತಾದ್ರಿ ರಾವಣಂದ್ರು ನಮ್ಮಂಗ ನಿಮ್ಮಂಗ ಇಟ್ಟಂಗಿಂದ ಕಲ್ಲಿಂದ ಅಲ್ರಿ, ಬಂಗಾರ ಮಣಿ ಹತ್ರಿ. ಬಂಗಾರ ಮಣಿ ಇತ್ತು ರಾವಣಂದು. ವರುಣದೇವ ಬಂದು ಚಳಿ ಹೊಡಿತಿದ್ದ ಮುಂಜಾನೆ ಸಾಯಂಕಾಲ. ನವಗ್ರಹ ದೇವತೆಗಳ ಏನದಾವಲ್ಲ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಅಂತೀವಲ್ಲ, 9 ನವಗ್ರಹ ದೇವತೆಗಳೇನದಾವಲ್ಲ ಅವ್ನು ಕೌಂಟರಿಗೆ ಮಾಡಿದಂತ್ರಿ. ಎದಕ್ರಿ? ತಮ್ಮ ಸಿಂಹಾಸನವನ್ನು ಕುಂದಿರ್ತಾನಲ್ಲ, ಸಿಂಹಾಸನಕ್ಕೆ ಹತ್ತಿ ಹೋಗ್ಲಿಕ್ಕೆ ಏನ್ ಮಾಡಿದಂತ ಕೌಂಟರಿಗೆ ಮಾಡ್ಕೊಂಡಿದ್ದಂತೆ. ಯಾರು? ರಾವಣ. ಮತ್ತ ಅಷ್ಟ ಅಲ್ಲದ ಏನು ಮಾಡಿದ್ದ ಅಂತ ಕೇಳಿದ್ರೆ ಪರಮಾತ್ಮನ ತಪಸ್ಸನ್ನು ಮಾಡಿ ಪರಮಾತ್ಮನ ಆತ್ಮಲಿಂಗವನ್ನ ತಂದು ಏನ್ ಮಾಡಿದ್ರಿ? ಗೋಕರ್ಣವನ್ನ ಭೂ ಕೈಲಾಸವನ್ನಾಗಿ ಮಾಡಿದ. ಅಂತ ಶಕ್ತಿವಂತ ರಾವಣ ಏನಾದ? ಒಂದೇ ಒಂದು ಮದ, ಒಂದು ಎದಕ್ಕೆ? ಲಕ್ಷ್ಮೀ ಅವತಾರವಾಗಿರ್ತಕ್ಕಂಥ ತನ್ನ ಮಗಳ ಸ್ವರೂಪವಾಗಿರ್ತಕ್ಕಂಥ ತನ್ನ ಮಗಳೇ ರಾವಣನ ಮಗಳಿಗೆ. ಆದ್ರೆ ಅವನಿಗೆ ಗೊತ್ತಿಲ್ಲ. ಮಗಳ ಸ್ವರೂಪವಾಗಿರ್ತಕ್ಕಂಥ ಸೀತಾ ಮಾತೆಯನ್ನ, ಜಗನ್ಮಾತೆಯ ಅವತಾರವಾಗಿರ್ತಕ್ಕಂಥ ಸೀತಾ ಮಾತೆಯನ್ನ ಅಪಹರಿಸಿದ್ದಕ್ಕೆ ಏನಾಯ್ತು? 6 ಕೋಟಿ ಆಯುಷ್ಯ ಹೋಗಿ 10 ಕೋಟಿ ಆಯುಷ್ಯ ಆತಂತ್ರಿ. ಎದಕ್ಕೆ? ಒಂದೇ ಒಂದು ಮದ. ಹಂಗ ಮನುಷ್ಯನಾಗಿರ್ತಕ್ಕಂಥವನಿಗೆ ಒಂದು ಮದ ಇದ್ರೆ ಸಾಕಂತ ಅವನಿಗೆ ಏನಾಗ್ತಾನ ಅಂತ ಕೇಳಿದ್ರೆ ಅಧೋಪತನ ಆಗ್ತಾನ. ಅದಕ್ಕಾಗಿ ಹೇಳ್ತಾನ ಇಲ್ಲಿ ಏನಂತ ಕೇಳಿದ್ರ ಬಹಳ ಚಂದ ಹೇಳ್ತಾರ. ಬಸವಣ್ಣನ್ ಕೂಡ ಒಂದು ಹೇಳ್ತಾನ. ಏನಂತ ಹೇಳ್ತಾನ ಅಂತ ಕೇಳಿದ್ರ, ಉರಿಯ ನಾಲಿಗೆ ಗಂಜಿ ಹರಿವ ಹಾವಿ ಗಂಜಿ. ನೋಡ್ರಿ, ಹರಿವ ಹಾವಿ ಗಂಜಿ, ಉರಿಯ ನಾಲಿಗೆ ಗಂಜಿ, ಪರಸ್ತ್ರೀ ಪರಗಣ ಗಂಜುವೆ ಕೂಡಲ ಸಂಘ. ಬಹಳ ಚಂದ ಹೇಳ್ತಾನೆ. ಈ ಮಗ ಅಂತಕ್ಕಂಥದ್ದು ಬರಬೇಕಾಗಿತ್ತು ಅಂತ ಕೇಳಿದ್ರೆ ಮನುಷ್ಯನಿಗೆ ಇಂದ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಇಬ್ಬರಿಗೆ ಅನ್ವಯಿಸ್ತಕ್ಕಂಥ ಮಾತು ಏನಪ್ಪಾ ಅಂತ ಕೇಳಿದ್ರ, ಪರಸ್ತ್ರೀಯರನ್ನ ಕಂಡು ಇಲ್ಲಿ ಎಷ್ಟು ಚಂದ ಹೇಳ್ತಾನ ಬಸವಣ್ಣ ಅಂತ ಕೇಳಿದ್ರ, ಹರಿವಿಗೆ ಹಾವಿಗ ಅಂಜಂಗಿಲ್ಲ, ಉರಿತಿರ್ತಕ್ಕಂಥ ಅಗ್ನಿಗೆ ಅಂಜಂಗಿಲ್ಲ. ಎದಕ್ಕೆ ಅಂಜುತ್ತೀನಿ ಅಂತ ಕೇಳಿದ್ರ ಪರಧನಕ್ಕೆ ಅಂಜುತ್ತೀನಿ, ಪರಸ್ತ್ರೀಗೆ ಅಂಜುತ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ಏನು ಅಂತ ಕೇಳಿದ್ರ ಮತ್ತೊಬ್ಬರ ಪರಸ್ತ್ರೀಯನ್ನ ಅಂದ್ರ ಗಂಡವಳ್ಳಮ್ಮನ ಕಂಡು ನಾವು ಏನ್ ಮಾಡ್ಬೇಕ್ರಿ? ಅವರ ತಾಯಿಯಂತೆ ನೋಡಿದ್ರೆ ಇವಳು ನನ್ನ ತಾಯಿಯ ಸಮಾನ, ಇವಳು ನನ್ನ ಅಕ್ಕ ತಂಗಿ
ಪತ್ನಿಯನ್ನ ಬಿಟ್ಟು ಮತ್ತೊಬ್ಬರ ಪತ್ನಿಯ ಮೇಲೆ ಮನಸ್ಸು ಮಾಡಿದ್ದ ಅಂತ ಕೇಳಿದ್ರೆ ಬರೇ ಮಾಡುದು ದೂರ ಇದ್ರೆ ಬರೇ ಮನಸ್ಸು ಮಾಡುದು ಏನಾಗ್ತಾನಂದ್ರಿ ನಾವು ಅದೇ ಪತನ ಆಗ್ತದ. ಅದೇ ಒಂದು ಪರಸ್ತ್ರೀಯನ್ನು ನನ್ನ ತಾಯಿ ಸಮಾನ ನನ್ನ ಅಕ್ಕ ತಂಗಿಯ ಸಮಾನ ಅಂತ ಅನ್ಕೊಂಡ ಅಂದ್ರೆ ಏನಾಗ್ತದೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ನೋಡು. ದೇವರ ದೇವ ಮಹಾದೇವ ಆಗ್ತದ. ಎಂತ ಮಾಡ್ಕೊಟ್ಟಾರೆ ದೇವರ ದೇವ ಮಹಾದೇವ ಆಗ್ತದಂತ. ಅದರಂತೆ ಕೂಡ ಹೆಣ್ಮಕ್ಳಿಗೆ ಅನಿಸ್ತದ, ಗಂಡು ಮಕ್ಕಳಿಗೆ ಅಷ್ಟೇ ಅಲ್ಲ, ಹೆಣ್ಮಕ್ಳು ಕೂಡ ತನ್ನ ಪತಿಯನ್ನ ಬಿಟ್ಟು ಪರ ಪುರುಷನನ್ನ ನಾವು ಮೋಹಿಸಿದೀವಿ ಅಂತಂದ್ರೆ ಮನಸ್ಸು ಮಾಡಿದೀವಿ ಅಂತಂದ್ರೆ ಏನಾಗ್ತದ್ರಿ ನಾವು ಕೂಡ ನರಕಕ್ಕೆ ಹೋಗ್ತಾರಂತ ಹೆಣ್ಮಕ್ಳು. ಅದೇ ಒಂದು ನನ್ನ ತಂದೆಯ ಸಮಾನ ನನ್ನ ಅಣ್ಣ ತಮ್ಮನ ಸಮಾನ ಇವ್ರು ನೋಡಿದ್ರೆ ಸಾಕ್ಷಾತ್ ಕೃಷ್ಣನ ಪರಮಾತ್ಮನ ನೋಡಿದಂಗಾಗತ್ತ, ಮಹಾದೇವನ ನೋಡಿದಂಗಾಗತ್ತ ಅನ್ಕೊಂಡಿವಿ ಅಂತಂದ್ರೆ ಏನಾಗ್ತದ ಅಂತ ಕೇಳಿದ್ರೆ ಸ್ವರ್ಗದೊಳಗೆ ಬಂಗಾರದ ಮಣಿ ಕೊಡ್ತಾನಂತ ನೋಡ್ರಿ ಪರಮಾತ್ಮ. ಯಾರಿಗೆ? ನನ್ನ ಮಕ್ಕಳಿಗೆ. ಇವ್ರು ನನ್ನ ಅಣ್ಣನ ಸಮಾನ ತಮ್ಮನ ಸಮಾನ ತಿಳಿದ್ರೆ ಸಾಕಂತ ಅಲ್ಲಿ ಬಂಗಾರದ ಮನೆ ನಿರ್ಮಾಣ ಮಾಡಿ ಕೊಡ್ತಾನಂತ ಭಗವಂತ ಸ್ತ್ರೀಯರಿಗೆ. ಅದಕ್ಕೆ ಹೇಳ್ತಾರೆ ಇಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ ಬಹಳ ಚಂದ ಹೇಳ್ತಾರೆ, ಪರ ಸ್ತ್ರೀಯರನ್ನ ಕಂಡು ಪರ ಪುರುಷರನ್ನ ಕಂಡು ಮನಸ್ಸು ಮಾಡಬಾರದು ಅಂತ. ಇದೇ ಒಂದು ದೊಡ್ಡ ಕಾಮಾವತುರಾನ ನ ಭಯಂ ನ ಲಜ್ಜ. ಕಾಮಕನಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಎಲ್ಲವೂ ಕೂಡ ಹಸಿರ ಕಾಣ್ತದೆ. ಕಾಮ ಆಗಿರ್ತಕ್ಕಂಥ ಮನುಷ್ಯನಿಗೆ ಎಲ್ಲವೂ ಕೂಡ ಹಸಿರ ಕಾಣ್ತದೆ. ಹಂಗ ನಮ್ಮಲ್ಲಿರ್ತಕ್ಕಂಥ ದುಷ್ಟ ಗುಣ ಏನು ಅದಲ್ಲ ಅದು ನಮಗೆ ಏನಾಗಬೇಕು, ಕಡಿಮೆ ಆಗಬೇಕು, ಇದರಿಂದ ದೂರ ಇರಬೇಕು. ಅದಕ್ಕೆ ಏನು ಹೇಳ್ತಾರೆ, ನೀತಿ ವಿಧನಾಗು ಅನ್ನತಕ್ಕಂಥ ಪದವನ್ನು ಹೇಳ್ತಾ ಇದ್ದಾರಲ್ಲಿ ಮಾತೃವತ್ ಇಲ್ಲಿ ಬಹಳ ಚಂದ ಹೇಳ್ತಾ ಇದ್ದಾರ. ತನ್ನ ಮಾತೆಯನ್ನ ಅಂದ್ರೆ ಹೆಂಡತಿಯಾಗಲಿ ಮತ್ತೊಬ್ಬರ ತನ್ನ ಹೆಂಡತಿಯನ್ನ ಬಿಟ್ಟು ಮತ್ತೊಬ್ಬರ ಪರಪುರುಷರನ್ನು ನೋಡಿದ್ರೆ ಏನಾಗ್ತದ, ಪಾಪ ಬರ್ತದೆ ಅಂತ ಹೇಳ್ತಾರೆ. ಅದೇ ಒಂದು ಕಾಮ ದೃಷ್ಟಿಯಿಂದ ನೋಡಿದ್ರೆ ನರಕ ಆಗ್ತದ ಅಂತ ಹೇಳ್ತಾರ. ಇದಕ್ಕೆ ದೃಷ್ಟಾಂತ ಏನು ಅಂತ ಕೇಳಿದ್ರೆ ಒಬ್ಬ ವಿಕ್ರಮಾದಿತ್ಯ ಅಂತ ಒಬ್ಬ ಆಗಿ ಹೋಗಿದ್ದಾನೆ. ವಿಕ್ರಮಾದಿತ್ಯ ಅಂತ ಆಗಿ ಹೋಗಿದಾನ. ವಿಕ್ರಮಾದಿತ್ಯನ ಅಣ್ಣ ಆಡ್ತಕ್ಕಂಥ ಒಬ್ರು ಇದ್ರು, ಭರ್ತೃಹರಿ ಅಂತ ಹೇಳಿ. ಭರ್ತೃಹರಿಯ ಒಂದು ಹೆಂಡತಿ ಇತ್ತು, ಯಾರು ಪಿಂಗಳ ಅಂತ ಹೇಳಿ. ಪಿಂಗಳ ಅಂತ ಹೇಳಿ ಇದ್ದಲ್ಲ, ವಿಕ್ರಮಾದಿತ್ಯ ಎಷ್ಟು ಸುಂದರ ಇದ್ದ, ಸುಂದರೊಳಗೆ ಸುಂದರ ವಿಕ್ರಮಾದಿತ್ಯ. ಸುಂದರೊಳಗೆ ಸುಂದರ ಇದ್ರ 3 ಪ್ರಕಾರ ಸುಂದರಗಳು ಅದಾರ. 3 ಪ್ರಕಾರ ಸುಂದರ. ಒಬ್ರು ಉತ್ತಮ ದರ್ಜೆಯ ಸುಂದರ, ಒಬ್ರು ಮಧ್ಯಮ ದರ್ಜೆಯ ಸುಂದರ, ಇನ್ನೊಬ್ರು ಕನಿಷ್ಠ ದರ್ಜೆಯ ಸುಂದರ. ಉತ್ತಮ ದರ್ಜೆಯ ಸುಂದರ ಅಂತಂದ್ರೆ ಯಾರು ಅಂತ ಕೇಳಿದ್ರೆ, ಮಧ್ಯಮ ದರ್ಜೆಯ ಸುಂದರ ಅಂತಂದ್ರೆ ಯಾರು ಅಂತ ಕೇಳಿದ್ರೆ ರೂಪದಲ್ಲಿ ಹಂಗೋ ಹಿಂಗೋ ಇರ್ತಾರ. ಏನೋ ಸ್ವಲ್ಪ ಬಣ್ಣ ಕಪ್ಪಾಗಿರ್ಬೋದು, ಹಂಗೋ ಹಿಂಗೋ ಇರ್ಬೋದು, ಆದ್ರೆ ಗುಣ ಮಾತ್ರ ಚಲೋ ಇರ್ತದೆ. ಹೌದಿಲ್ರಿ? ಇದಕ್ಕೇನದ್ ಬರಪ್ಪ ಅಂತ ಕೇಳಿದ್ರೆ ಕನಿಷ್ಠ ದರ್ಜೆಯ ಸುಂದರರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಧ್ಯಮ ದರ್ಜೆಯ ಸುಂದರರು ಅಂತಂದ್ರೆ ಯಾರು ಅಂತ ಕೇಳಿದ್ರೆ ರೂಪ ಸುಂದರ ಇರ್ತದ, ಒಳಗ ಗುಣ ಮಾತ್ರ ಸುಂದರ ಇರಂಗಿಲ್ಲ. ಇದಕ್ಕ ಮಧ್ಯಮ ದರ್ಜೆಯ ಸುಂದರರು ಅಂತಾರೆ. ಇನ್ನ ಉತ್ತಮ ದರ್ಜೆಯ ಸುಂದರರು ಅಂತಂದ್ರೆ ಯಾರು ಅಂತ ಕೇಳಿದ್ರೆ ರೂಪನೂ ಚಂದ ಇರ್ತದೆ, ಒಳಗ ಗುಣನೂ ಚಂದ ಇರ್ತದೆ. ರೂಪನು ನೋಡ್ಲಿಕ್ಕೆ ಬಹಳ ಸಾಕ್ಷಾತ್ ದೇವರ ತರ ಕಾಣ್ತಾರ, ದೇವತೆ ತರ ಕಾಣ್ತಾರ, ಒಳಗ ಗುಣನೂ ಕೂಡ ಅಷ್ಟೇ ಸೂಪರ್ ಆಗಿರ್ತದೆ ಅಂತಿಲ್ಲ. ಅಂದ್ರೆ ಒಳ್ಳೆ ಗುಣಗಳಿರ್ತಾವ. ಇದಕ್ಕೆ ಏನಂತಾರಪ್ಪ ಅಂತ ಕೇಳಿದ್ರೆ ಉತ್ತಮ ದರ್ಜೆಯ ಸುಂದರರು ಅಂತ ಹೇಳ್ತಾ ಇದ್ದಾರೆ. ಉತ್ತಮ ದರ್ಜೆ
ಚಂದ್ರನಿಗಿಂತಲೂ ಸುಂದರಾಗಿದ್ದ ಅವನ ಅಣ್ಣನ ಹೆಂಡತಿ ಅಂದ್ರೆ ತಾಯಿ ಸಮಾನ, ಮೈದುನ ಅಂದ್ರೆ ಮಗನ ಸಮಾನ. ಅವನ ಅಣ್ಣನ ಹೆಂಡತಿ ಭರ್ತೃ ಹರಿಯ ಹೆಂಡತಿ ಏನು ಮಾಡಿದ್ದಂತ ವಿಕ್ರಮ ರಾಜನ ಮೇಲೆ ಮನಸ್ಸು ಮಾಡಿದ್ರು. ಮನಸ್ಸು ಮಾಡಿ ಹೇಳ್ತಾ ಏನಂತ, ಹೇ ವಿಕ್ರಮ, ನನ್ನನ್ನ ಇದನ್ನು ಮಾಡು, ನನ್ನ ಜೊತೆ ಬಾ ಅಂತ ಕೇಳ್ತಾಳೆ. ಕೇಳಿದಾಗ ವಿಕ್ರಮ ಅಂತ ಹೇಳ್ತಾನ, ಅಣ್ಣನ ಹೆಂಡತಿ ಅಂದ್ರೆ ತಾಯಿ ಸಮಾನ, ಅವಳು ನನ್ನ ತಾಯಿ ಸಾಕ್ಷಾತ್ ದೇವತೆ ಅದಳ, ಅದೇವ ನನಗಿದು ಬೇಡ ಅಂತ ಎಷ್ಟು ತಿಳಿ ಹೇಳಿಲ್ಲ, ಆದ್ರೂ ಕೇಳಲಿಲ್ಲ. ಸಾಕಷ್ಟು ಒತ್ತಾಯವನ್ನು ಮಾಡ್ಲಿಕ್ಕೆ ಹತ್ತಿದ್ದಂತೆ. ಯಾರಿಗೆ? ವಿಕ್ರಮಾದಿತ್ಯ. ಒತ್ತಾಯ ಮಾಡೋಣ, ಅವನು ಏನು ಹೇಳಿದ್ರು ಕೇಳಿಲ್ಲ. ಮನೆ ಬಿಟ್ಟು ಹೋಗ್ತೀನಿ, ಬರಲು ಈ ಕೆಲಸ ಮಾಡಕ್ಕೆ ತಯಾರಿಲ್ಲ ತಾಯಿ ಅಂತ ಕೈ ಮುಗಿದ. ಅವಾಗ ಏನು ಮಾಡಿದ್ದಂತ ಕೇಳಿದ್ರ, ಮಧ್ಯರಾತ್ರಿಯಲ್ಲಿ ಹೋಗಿ ತಾನೇ ಕೋಲಿ ಒಳಗೆ ಹೋಗಿ ಚಿಟ್ನ ಚೀರಾಡ್ತಾಳತ್ರಿ. ಚೀರಾಡಿ ತನ್ನ ಗಂಡಂಗೆ ಎಬ್ಬಿಸ್ತಾಳ. ಸ್ವಾಮಿ ಹೇಳು, ವಿಕ್ರಮಾದಿತ್ಯನನ್ನ ಕೆಡಸಕ್ ಬಂದನ, ಹಂಗ ಬಂದನ ಹಿಂಗ ಬಂದನಂತ ಎಬ್ಬಿಸಿದ್ರು. ಯಾರೇನ ಗಂಡನ ಅಂದ್ರೆ ಭರ್ತೃ ಹರಿನ ಎಬ್ಬಿಸಿ ಕೇಳ್ತಾಳಂತ, ನನ್ನ ಮೇಲೆ ಅತ್ಯಾಚಾರ ಮಾಡಕ್ ಬಂದನ, ಇವನು ಸರಿ ಇಲ್ಲ, ಇವನು ಮನೆ ಬಿಟ್ಟು ಹೊರಗೆ ಹಾಕು ಅಂತ ಹೇಳಿದ್ದೆ. ಯಾರೇ ಗಂಡನಿಗೆ. ಅವಾಗ ಭರ್ತೃ ಹರಿ ಅಂತಾನ, ಆಯ್ತು ನನ್ನ ಹೆಂಡತಿ ಮೇಲೆ ಇಂಥ ಕೆಲಸ ಮಾಡಕತ್ತೆ ಅಂದ್ಬಳಕ ನೀ ಮನೆ ಬಿಟ್ಟು ಹೊರಗೆ ಹೋಗು ಅಂತ ಹೇಳಿದದ್ದು. ಯಾರಿಗೆ? ತಮ್ಮನಿಗೆ. ಅವಾಗ ತಮ್ಮಂದ, ನನಗೆ ಸಂತೋಷ ಆಯ್ತು, ಬೇಜಾರಾಗ್ಲಿಲ್ರಿ ಅವನಿಗೆ, ಖುಷಿ ಆಯ್ತು ಅವನಿಗೆ. ಖುಷಿಯಾಗಿ ಆಯ್ತಪ್ಪ, ನಾನು ಇದರಿಂದ ಹೊರಗೆ ಹೋದ್ರೂ ಪರವಾಗಿಲ್ಲ, ನನ್ನ ತಾಯಿ ಸಮಾನ, ನನಗೆ ಏನಂದ್ರೂ ಪರವಾಗಿಲ್ಲ, ನಾವು ಹೊರಗೆ ಬಗ್ಗಿನ ಪರವತ್ತು ಆದ್ರೆ ಇಲ್ಲಿ ಇರಂಗಿಲ್ಲ, ಇಬ್ರು ಚೆನ್ನಾಗಿರಿ ಅಂತ ಮನೆ ಬಿಟ್ಟು ಹೋದ ವಿಕ್ರಮಾದಿತ್ಯ. ಆಯ್ತಂತ ಹೇಳಿ ಮನೆ ಬಿಟ್ಟು ಹೋದ. ಎಲ್ಲಿ ಹೋದ ಅಂತ ಕೇಳಿದ್ರೆ ಕಾಡಿನೊಳಗೆ ಪ್ರವೇಶವನ್ನ ಮಾಡಿದ್ರು. ಕಾಡಿನೊಳಗೆ ಪ್ರವೇಶ ಆದಾಗ ಕಾಡಿನ ಜನ ಅನ್ನತಕ್ಕಂಥವ್ರು ಇರ್ತಾರೆ ನೋಡಿ. ಕಾಡಿನ ಜನ ಕಾಡುಗಳಿಗೆ ಇದ್ದು ಕಾಡುಗಳಿಗೆ ವಾಸ ಮಾಡಿ ಕಾಡುಗಳಿಗೆ ತಮ್ಮ ಜೀವನವನ್ನ ಸಾಗಿಸ್ತಿರ್ತಾರ. ಅವಾಗ ಅಲ್ಲಿ ಕಾಡಿನ ಮಧ್ಯಸ್ಥ ಒಬ್ಬನಿರ್ತಾರ ನೋಡಿ, ಹಿರಿಯರೊಳಗೆ ಒಬ್ಬ ಮುಖ್ಯಸ್ಥ ಅಂತ ಒಬ್ಬಿರ್ತಾರ. ಅವ ಏನ್ ಮಾಡಿದ ಅಂತ ಕೇಳಿದ್ರ, ಇವ್ನು ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಅದನ, ಒಬ್ಬ ಏನೋ ಪರಮಾತ್ಮನ ತರ ಕಾಣ್ತಾ ಇದ್ದಾನ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ತಮ್ಮ ಮನೆಗೆ ಕರ್ಕೊಂಡು ಹೋದ್ರಿ. ಯಾರು? ವಿಕ್ರಮಾದಿತ್ಯ. ಕರ್ಕೊಂಡು ಹೋದಾಗ ಅಲ್ಲಿ ಏನೈತಿ ನೋಡಿ ಅವ್ನ ಹಣಿಬಾರ, ಸುಂದರವಾಗಿರ್ತವಂಥವ್ರಿಗೆ ಹಿಂಗ ಏನೋ ಗೊತ್ತಿಲ್ಲ. ಆ ಒಂದು ಪ್ರಮುಖನ ಏನೋ ಒಬ್ಬ ಮನುಷ್ಯ, ಪ್ರಮುಖವಾಗಿರ್ತಕ್ಕಂಥ ಮನುಷ್ಯ, ಅವನ ಹೆಂಡತಿ ಕೂಡ ಇವನಾಗ ಮನಸ್ಸು ಮಾಡಿದಂತ ಎಂತ ಕಾರ್ಯ ಬರಬೇಕಂತ. ಅದಕ್ಕೆ ಅಂತಾರ, ರೂಪುಳ್ಳ ವಸ್ತು ಕಾಮುಕನ ಕಣ್ಣಿಗೆ ತೋರಬಾರದು ಅಂತ ಹೇಳ್ತಾರೆ. ಚಂದವಾಗಿರ್ತಕ್ಕಂಥ ವಸ್ತು, ರೂಪೂರ್ಣವಾಗಿರ್ತಕ್ಕಂಥ ವಸ್ತು ಕಾಮುಕನ ಕಣ್ಣಿಗೆ ತೋರಬಾರದು ಅಂತ ಹೇಳ್ತಾರಲ್ಲ. ಇಲ್ಲಿ ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರ, ಅಲ್ಲಿಯೂ ಕೂಡ ಆಕೆ ಏನು ಮಾಡಿದ್ಲು, ತನ್ನ ಗಂಡನ ಬಿಟ್ಲು, ಇವನ ಮೇಲೆ ಮನಸ್ಸು ಮಾಡಿ ನಡೆ ಹೋಗೋಣ ವಿಕ್ರಮಾದಿತ್ಯ ಅಂತ ಕಿರಿಕಿರಿ ಮಾಡಕತ್ತಿದ್ದದು. ಅವ ವಿಕ್ರಮಾದಿತ್ಯ ಅಂತಾನ, ಎಂತ ನನ್ನ ಹಣಿ ಬರಪ್ಪ ಅಂತ ಹಣಿ ಹಿಡಿ ಬಿಡ್ಕೊಂಡದ್ದು. ಅವಾಗ ಹೇಳ್ತಾನ, ತಾಯಿ ನೀ ನನ್ನ ತಾಯಿ ಸಮಾನ, ನೀ ನನ್ನ ತಾಯಿ ಇದ್ದಾಗಲಿ ನನ್ನ ಪಾರ್ವತಿ ಜಗನ್ಮಾತೆ ಕಂಡಾಗ ಕಾಂತಿ, ಲಕ್ಷ್ಮಿ ಪಾರ್ವತಿ ಕಾಂತಿ, ನನಗೆ ಯಾವುದು ಬೇಡ ತಾಯಿ ಅಂತ ಕೇಳಿದಾಗ ಆ ತಾಯಿ ಆ ಯಾವ ಪ್ರಮುಖನ ಹೆಂಡತಿ ಬಂದು ಹೇಳ್ತಾಳ, ಇಲ್ಲ ನನ್ನ ಜೊತೆಗೆ ಇವತ್ತು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ದರು. ಬರಲೇಬೇಕು ಅಂದಾಗ ಯಾಕೆ ಬರಬೇಕು ಅಂತ ಪ್ರಶ್ನೆಯನ್ನ ಕೇಳಿದ ವಿಕ್ರಮಾದಿತ್ಯ. ಯಾಕೆ ಬರಬೇಕು ಅಂದಾಗ, ನಿನ್ನಿಂದ ಒಂದು ಸುಂದರವಾಗಿರ್ತಕ್ಕಂಥ ಮಗುವಿಗೆ ಜನ್ಮ ಕೊಡಬೇಕು, ಅದು ನಿನ್ನಂಥದ್ದು ಒಂದು ಮಗು ಬೇಕಾಗ್ಯದ ಅಂತ ಆ ಯಾವ ಪ್ರಮುಖನ ಹೆಂಡತಿ ಕೇಳಿದಾಗ ಅವ ಒಂದೇ ಒಂದು ಮಾತು ಹೇಳ್ತಾನ. ಏನ್ ಹೇಳಿದ ವಿಕ್ರಮಾದಿತ್ಯ ಅಂತ ಕೇಳಿದ್ರ, ಅಲ್ಲ ತಾಯಿ, ನನ್ನ ಕೂಡ ಕೂಡಿ ನನ್ನಿಂದ ಒಂದು ಗಂಡು ಮಗುನ ಹಡಿಬೇಕಂತ ನಿನಗೆ ಆಸೆ ಅದಲ್ಲ, ನನ್ನ ಕೂಡ ಕೂಡಿದಾಗ ನನ್ನಾಗ ಮಗು ಹುಟ್ಟಬೇಕಲ್ಲ, ನನ್ನಾಗ ಮಗು ಹುಟ್ಟಬೇಕು. ಅದು ಹುಟ್ಟಲಿಲ್ಲ ಅಂದ್ರೆ ಹೆಂಗಾರು ಹುಟ್ಟುತ್ತಂದ್ರೆ ಏನ್ ಮಾಡೋದು? ನಾ ಹಿಂದಿನಿಂದ ಏನ್ ಮಾಡ್ತೀನಿ ಅಂತ ಕೇಳಿದ್ರ,
ಏನ್ ಮಾಡ್ತೀನಿ ಅಂತಂದ್ರ ನನ್ನಿಂದ ನೀ ಮಗುವಿಗೆ ಹೆರುಕಿತ್ತ ನಾನೇ ನಿನ್ನ ಮಗ ಅಂತ ಹೇಳ್ತೀನಿ. ನಾನೇ ನಿನ್ನ ಮಗ ಅಂತ ಹೇಳ್ತೀನಿ, ನಾನೇ ನಿನ್ನ ಮಗ ಅಂತ ತಿಳ್ಕೊ. ಅಷ್ಟು ಕಷ್ಟಪಟ್ಟು ಒಂದು ಮಗುವಿಗೆ ಹೆರುಕಿತ್ತ ನಾನೇ ನಿನ್ನ ಮಗ ಅಂತ ತಿಳ್ಕೊ. ನಾ ಎಲ್ಲಿ ಬಾಗಿಲು ಏನ್ ಹೇಳ್ತೀನಿ, ನನ್ನ ತಾಯಿ ನೀನೇ ಅಂತ ಹೇಳ್ತೀನಿ ಅಂತ ಹೇಳಿದಂತೆ. ನೋಡ್ರಿ ಎಂತ ಮಾತು ಇದು. ಸ್ವಾಮಿ ವಿವೇಕಾನಂದರು ಕೂಡ ಇಂಥ ಪರಿಸ್ಥಿತಿನ ಬಂದಿದ್ದಂತೆ. ಅಲ್ಲಿಯೂ ಕೂಡ ಒಂದು ತಾಯಿ ಹಿಂಗ ವೇದಿಕೆಯಾಗ ಒಂದು ಸಮಾರಂಭ ನಡೆದಿತ್ತು, ಭಾಷಣ ನಡೆದಿತ್ತಂತೆ. ಭಾಷಣ ನಡೆದಾಗ ವೇದಿಕೆ ಮೇಲೆ ಬಂದ ತಾಯಿ ಕೇಳ್ತಾಳಂತ ನೋಡ್ರಿ, ನಿನ್ನಿಂದ ಒಂದು ಮಗು ಬೇಕಾಗಿದೆ ಅಂದಾಗ ಸ್ವಾಮಿ ವಿವೇಕಾನಂದರು ಕೂಡ ಇದೇ ಮಾತಾಡ್ತಾರೆ, ಗೊತ್ತಿರ್ಬೇಕು. ಸ್ವಾಮಿ ವಿವೇಕಾನಂದರು ಕೂಡ ಹಿಂಗ ಹೇಳ್ತಾರಲ್ಲ, ಹೇಳಲಿಕ್ಕೆ ಕಾರಣ ಅಂತ ಕೇಳಿದ್ರೆ ನಮ್ಮ ಕಣ್ಣೊಳಗ ಯಾರೋ ಕಾಣಲಿ, ನಮ್ಮ ಕಣ್ಣೊಳಗೆ ಏನು ಕಾಣಬೇಕ್ರಿ? ಎಲ್ಲರೂ ದೇವತೆ ಸ್ವರೂಪ, ದೇವರ ಸ್ವರೂಪ, ಎಲ್ಲರೂ ಕೂಡ ಪರಮಾತ್ಮರದಾರ, ಇದು ದೇವಿಯ ಸ್ವರೂಪದಾರಂತ ನಮ್ಮ ಕಣ್ಣು ಮುಂದೆ ಕಾಣಬೇಕಂತ. ಇಲ್ಲ ಅಂದ್ರೆ ಏನಾಗ್ತದ ಅಂತ ಕೇಳಿದ್ರೆ ನಾವು ಅಧೋಗತಿಗೆ ಹೋಗ್ಬೇಕಾಗ್ತದ. ನಾವು ಸೀದಾ ಎಲ್ಲಿ ಹೋಗ್ತೀವಿ ಅಂತ ಕೇಳಿದ್ರೆ ನರಕಕ್ಕೆ ಹೋಗ್ಬೇಕಾಗ್ತದ. ಪುಣ್ಯಾತ್ಮರೇ, ಮನುಷ್ಯನಿಗೆ ಮದ ಅಂತಕ್ಕಂಥದ್ದು ಬಂತು ಅಂತ ಕೇಳಿದ್ರೆ ದ್ರವ್ಯದ ಮದ, ಅಧಿಕಾರ ಮದ, ಈ ಎಲ್ಲ ಏನ್ ಅದಾವಲ್ಲ ಬಹಳ ನಮಗ ಎಲ್ಲಿ ಒಯ್ತಾವ ಅಂತ ಕೇಳಿದ್ರೆ ಎಲ್ಲಿ ಒಯ್ತಾವ ಗೊತ್ತಿಲ್ಲ, ಎಲ್ಲಿ ಒಯ್ತಾವ ಗೊತ್ತಿಲ್ಲ, ನಾವ್ ಏನಾಗ್ತೀವೋ ಗೊತ್ತಿಲ್ಲ. ಬಹಳ ಎಚ್ಚರ ಇರಬೇಕಂತ. ಇಲ್ಲಿ ನೀತಿ ಪದ ಇಟ್ಟಾರ, ನೀತಿ ವಿಧನಾಗ ನೀತಿಯಿಂದ ನಡೆಯಂತ. ಬಹಳ ಎಚ್ಚರ ಅಂತ ಹೇಳ್ತಾ ಇದಾರಲ್ಲ. ನಾವು ಹೆಂಗಿರಬೇಕು ಅಂತ ಕೇಳಿದ್ರೆ ದ್ರವ್ಯದ ಕೂಡ ಮತ್ತೊಬ್ಬರ ಹಣವನ್ನ ಮುಟ್ಟಬಾರದು. ಮತ್ತೊಬ್ಬರ ವಸ್ತುವನ್ನ ಮುಟ್ಟಿದ್ರೆ ಏನಾಗ್ತದ? ಅದು ಕೂಡ ದುಃಖಕ್ಕೆ ಕಾರಣ ಆಗ್ತದೆ. ಮತ್ತೊಬ್ಬರ ಹಣ ಆಗ್ಲಿ, ಮತ್ತೊಬ್ಬರ ವಸ್ತು ಆಗ್ಲಿ, ಯಾವುದೂ ಆಗ್ಲಿ ಮುಟ್ಟಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಅದಕ್ಕೆ ಪಾಪದ ಫಲ ಆಗ್ತದೆ ವಿನಃ ಅದು ಪುಣ್ಯದ ಫಲ ಆಗಂಗಿಲ್ಲ. ಪುಣ್ಯದ ಫಲ ಆಗಂಗಿಲ್ಲ. ನಾವು ಪುಣ್ಯದ ಫಲ ಆಗಬೇಕಂದ್ರೆ ನೀತಿಯಿಂದ ನಡೆಯಬೇಕು. ಈಗ ದ್ರವ್ಯ ಅಂತಕ್ಕಂಥದ್ದು ಏನು ಮಾಡ್ತದೆ ಅಂತ ಕೇಳಿದ್ರೆ ದ್ರವ್ಯ ಏನ್ ಮಾಡ್ತದ್ರಿ? ಮತ್ತೊಬ್ರು ದುಡ್ಡನ್ನ ನಾವು ಅಪಹರಣ ಮಾಡಿದೀವಿ ಅಂದ್ರೆ, ಮತ್ತೊಬ್ರು ಗಳಿಸಿರ್ತಕ್ಕಂಥ ಹಣವನ್ನ ನಾವು ಕದ್ದುಕೊಂಡಿವಂದ್ರೆ ಏನಾಗ್ತೀವ್ರಿ? ನಾವು ಮತ್ತೊಂದು ಜಲಮದಾಗ ಬಂದು ಅವ್ರು ತೀರಿಸ್ಬೇಕಾಗ್ತದೆ. ಮತ್ತೊಂದು ಜಲಮಕ್ಕೆ ಬಂದ ಅವರ ದುಡ್ಡನ್ನ ನಾವು ತೀರಿಸಬೇಕಾಗ್ತದೆ. ಅದು ಹೆಂಗ ಅಂತ ಕೇಳಿದ್ರ, ಒಂದು ಗ್ರಾಮದೊಳಗೆ ಇಬ್ರು ದೋಸ್ತಿದ್ರಿ. ಒಂದು ಗ್ರಾಮದೊಳಗೆ ಇಬ್ರು ದೋಸ್ತಿದ್ರು. ಬಹಳ ಚಂದ ಸಾಲಿ ಕಲ್ತಿದ್ರಿ. ಅವ್ರು ಕಷ್ಟಪಟ್ಟು ಸಾಲಿ ಕಲ್ತಿದ್ರು. ಡಿಗ್ರಿನ ಮುಗಿಸಿದ್ರು, ಎಲ್ಲಾ ಡಿಗ್ರಿ ಪದವಿ ಎಲ್ಲಾ ಮುಗಿಸಿದ್ರು. ಆದ್ರೂ ನೌಕರಿ ಬಂದಿದ್ದಿಲ್ರಿ ಅವ್ರಿಗೆ. ನೌಕರಿ ಬಂದಿದ್ದಿಲ್ಲ. ಅವ್ರಿಗೇನು ಅಂತ ಕೇಳಿ ಇಷ್ಟೆಲ್ಲಾ ನೌಕರಿ ಬರೋದು ಸಾಲಿ ಕಲ್ತೀವಿ, ಆದ್ರೂ ಮಾಡಿದ್ರೆ ನೌಕರಿನ ಮಾಡಬೇಕು, ಮಾಡಲಿಲ್ಲ ಅಂದ್ರೆ ಯಾವುದು ದರ್ದನ ಮಾಡಬಾರ್ದು ಅಂತ ಹಿಂಗ ಅವ್ರಿಗೊಂದು ಭಾವನೆ ಆಗಿರ್ತೈತ್ರಿ. ಸಾಲಿ ಕಲಿಯುವುದಂದ್ರೆ ನೌಕರಿ ಮಾಡಕಂತ ಅಕ್ಕ ತಿಳ್ಕೊಂತಾರೆ. ಸಾಲಿ ಕಲಿಯುವುದಂದ್ರೆ ಡಿಗ್ರಿ ಮಾಡೋದಂದ್ರೆ ನೌಕರಿ ಬರೋದು ಕಷ್ಟ ಅಲ್ಲ. ನಮಗೊಂದು ಒಳ್ಳೆ ವಿದ್ಯಾ ಸಿಗಲಿ, ಒಳ್ಳೆ ಅನುಭವ ಆಗ್ಲಿ ಅಂತ ಶಾಲೆ ಕಲಿಬೇಕ ವಿನಃ ನೌಕರಿ ಬರಬೇಕಂತ ಯಾರು ಶಾಲೆ ಕಲಿಬಾರ್ದು. ನಮಗ್ ಅನುಭವ ಬರಬೇಕು, ಒಳ್ಳೆ ಒಂದು ಅನುಭವ ಬರಬೇಕು, ಒಳ್ಳೆ ವಿದ್ಯಾ ಬರಬೇಕು ಅಂತ ಕಲಿಬೇಕ ವಿನಃ ನೌಕರಿಗಾಗಿ ಯಾರು ಶಾಲೆ ಕಲ್ತಾರಲ್ಲ ಅವ್ರಿಗೆ ಏನಾಗ್ತದ ಅಂತ ಅಷ್ಟೊಂದು ಇದೆ ನಾಲೆಜ್ ಇರಂಗಿಲ್ಲ. ಇಲ್ಲಿ ಇವ್ರಿಗೆ ಏನಾಗಿತ್ತು ಅಂತ ಕೇಳಿದ್ರೆ, ಮಾಡಿದ್ರೆ ನೌಕರಿನ ಮಾಡಬೇಕು, ಮಾಡಿಲ್ಲ ಅಂದ್ರೆ ಹಂಗ ಅಡ್ಡಾಡಬೇಕು. ಅವ್ರಿಗೆ ಅಸಹ್ಯ ಆಗೈತ್ರಿ. ಮತ್ತೊಬ್ಬರ ಮನೆಯ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಸಹ್ಯ ಆಗ್ತಿತ್ತು. ಯಾಕೆ ನಾವ್ಯಾಕೆ ಹೋಗ್ಬೇಕ್ರಿ? ನಾವು ಡಿಗ್ರಿ ಮುಗಿಸಿವಿ, ಮತ್ತೊಬ್ಬರ ಹೊಲದಾಗ ಕೆಲಸ ಮಾಡಿದ್ರೆ ಅಸಹ್ಯ. ಮತ್ತೊಬ್ಬರ ಹೊಲ ಬೇಡ್ರಿ, ತಮ್ಮ ಹೊಲದಾಗ ಕೆಲಸ ಮಾಡಿದ್ರೆ ಅಸಹ್ಯ ರೀ ಅವ್ರಿಗೆ, ಡಿಗ್ರಿ ಮುಗಿದವ್ರಿಗೆ. ಇಬ್ರು ಮಾತಾಡಿದ್ರಂತ, ನಮಗಂತೂ ನೌಕರಿ ಬರ್ಲಿಲ್ಲ, ನಮಗಂತೂ ನೌಕರಿ ಬರ್ಲಿಲ್ಲ, ಮಾಡೋದಾದ್ರೆ ಎಲ್ಲಾದ್ರೂ ಹೊರಗಡೆ ಮತ್ತೊಂದು ಊರಿಗೆ ಹೋಗಿ ಕೆಲಸ ಮಾಡೋಣ, ಈ ಊರಾಗ ಮಾತ್ರ ಕೆಲಸ ಮಾಡೋದು ಬೇಡ. ಮಾಡಿದ್ರೆ ಏನಾಗ್ತದೆ? ನಮ್ಮ ಮರ್ಯಾದೆ ಹೋಗುತ್ತೆ. ನೋಡಿ,
ಖುಷಿರಾತ್ರಿ. ಪುನಃ ಬಾಂಬೆಗೆ ಹೋದ್ರು. ತನ್ನ ಮುಪ್ಪಿನಾಗಿರ್ತಕ್ಕಂಥ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಾಂಧವರನ್ನ ಬಿಟ್ಟು ಕೇಳಲಾರ್ದೆ ಎಲ್ಲಿ ಹೋದ್ರು ಅಂತ ಕೇಳಿದ್ರ ಬಾಂಬೆಗೆ ಹೋಗ್ತಾರೆ. ಹೋಗಿ ಅಲ್ಲಿ ಏನ್ ಮಾಡಿದ್ರಂತ ತಿರ್ಗಾಡ್ಲಿಕ್ಕೆ ಹತ್ತಿದ್ರು. ಒಂದು ಕೆಲಸ ಸಿಗಲಿಲ್ಲ. ಅಡ್ಡಾಡ್ಕೊಂತ ಹೋದ್ರಂತ ಒಬ್ಬ ಸಾಹುಕಾರ ಮನೆ ಹತ್ತು. ಸಾಹುಕಾರ ನಿಂತಿದ್ರಿ. ಅವನು ಎಂತ ಸಾಹುಕಾರ ಅಂತ ಕೇಳಿದ್ರೆ ಸಾಕಷ್ಟು 4, 5, 10, 12 ಬಿಲ್ಡಿಂಗ್ಗಳನ್ನ ಕಾಂಟ್ರಾಕ್ಟ್ ಹಿಡಿದ ಬಿಲ್ಡಿಂಗ್ಗಳ ಕೆಲಸ ಮಾಡುತ್ತಿದ್ರಿ. ಕಾಂಟ್ರಾಕ್ಟ್ ಕೆಲಸ ಮಾಡುತ್ತಿದ್ರು. ಅವಾಗ ಹೋಗಿ ನಿಲ್ತಾರ. ಅವಾಗ ಸಾಹುಕಾರ ಕೇಳ್ತಾನೆ, ನೀವು ಯಾರು ಇಲ್ಯಾಕೆ ಬಂದಿರಿ, ಯಾವ ಊರವರು ಅಂತ ಕೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಹಂಗ ಬಂದಿದ್ದೀವ್ರಿ, ಏನೋ ಸ್ವಲ್ಪ ಕೆಲಸ ಬೇಕಾಗಿತ್ತು ಅಂತಂದ್ರೆ ಅವಾಗ ಸಾಹುಕಾರ ಹೇಳ್ತಾನೆ, ಏನೋ ಸ್ವಲ್ಪ ಶಾಣ್ಯಾರಿದ್ದಂಗದ್ರಿ, ಸಾಲಿ ಕಲಿತಂಗದ್ರಿ, ಏನೋ ನೌಕರಿ ಮಾಡಾಕ ಕಾಣ್ತೀರಿ ನೀವು, ಏನೋ ಇಲ್ಲಿ ಕೆಲಸ ಮಾಡ್ತೀರಿ ಏನೋ ಅಂತ ಕೇಳಿದ್ರೆ ಇಲ್ಲಿ ಮನಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಹಿಡಿದಿರ್ತಾರಲ್ಲ ಅಲ್ಲಿ ಅವ್ರಿಗೆ ಅಷ್ಟೇ ಬೇಕಾಗಿತ್ರಿ. ಕೈ ಒಳಗೆ ದುಡ್ಡಿಲ್ಲ, ಊಟ ಮಾಡ್ಲಿಕ್ಕೆ ಹಣ್ಣಿಲ್ಲ, ಅಷ್ಟೇ ಬೇಕಾಗಿತ್ತಲ್ಲ. ಆಯ್ತ್ರಿ ಅಂತ ಒಪ್ಕೊಂಡ್ರು. ಕೆಲಸ ಮಾಡ್ಲಿಕ್ಕೆ ಹತ್ತಿದ್ರು. 1 ದಿನ 2 ದಿನ 1 ತಿಂಗಳು 2 ತಿಂಗಳು ಹೋಯ್ತು. ಆ ಸಾಹುಕಾರನಿಗೆ ಏನ್ ಬಂದತ್ತ, ಇವ್ರ ಕೆಲಸವನ್ನ ನೋಡಿ ಮೆಚ್ಕೊಂಡ. ಏನಾಯ್ತು ಅಂತ ಕೇಳಿದ್ರೆ, ನೀವು ಭಾಳ ಓದಿದವ್ರಿದ್ದಂಗದಿರಿ, ನೀವೊಂದು ಬರ್ಕೊಳ್ಳೋ ಕೆಲಸ ಮಾಡ್ರಿ ಅಂತ ಒಂದು ಬರ್ಕೊಳ್ಳೋ ಕೆಲಸ ಹಚ್ಚಿದ್ರಿ. ಯಾವ ಕಾಂಟ್ರಾಕ್ಟ್ ಎಷ್ಟೆಷ್ಟು ಮುಟ್ಕೋಬೇಕು, ಎಷ್ಟು ಮಾಡಬೇಕು, ಏನ್ ಸಾಮಾನು ತರಬೇಕು ಅಂತಕ್ಕಂಥ ಕಾಂಟ್ರಾಕ್ಟ್ ಅನ್ನು ಬರ್ಕೊಳ್ಳುವಂತ ಕೆಲಸಕ್ಕೆ ಹಚ್ಚಿದ್ರಿ ಸಾಹುಕಾರ. ಬರ್ಕೊಳ್ಳುವಂತ ಕೆಲಸಕ್ಕೆ ಹಚ್ಚಿದಾಗ ಬಹಳ ಖುಷಿಯಿಂದ ಕೆಲಸ ಮಾಡಕತ್ತಿದ್ರಿ ಇಬ್ರು. ಖುಷಿಯಿಂದ ಕೆಲಸ ಮಾಡಕತ್ತಿದ್ರು. ಎಷ್ಟರ ಮಟ್ಟಿಗೆ ಕೆಲಸ ಮಾಡಕತ್ತಿದ್ರು ಅಂತ ಕೇಳಿದ್ರ, ತಾವೇ 8-10 ಬಿಲ್ಡಿಂಗ್ ಹಿಡಿದು ತಾವೇ ಕಾಂಟ್ರಾಕ್ಟ್ ಹಿಡಿದು ಮಾಡುವಂತ ಮನುಷ್ಯರಿಗೆ ಹೋದ್ರಿ. ಅಷ್ಟೊಂದು ಬುದ್ಧಿವಂತರಾದ್ರು. ತಾವೇ ಸ್ವಂತ ಕಾಂಟ್ರಾಕ್ಟ್ ಹಿಡಿಬೇಕು, ತಾವೇ ಸ್ವಂತ ಆಳುಗಳನ್ನ ಹಚ್ಚಿ ಮಾಡಿಸುವಂತ ಮಟ್ಟಿಗೆ ಹೋದ್ರಿ. ಆದಷ್ಟು ಇಬ್ರು ಕಷ್ಟಪಟ್ಟು ದುಡ್ಡನ್ನು ಗಳಿಸಿದ್ರು. ಏನಾಯ್ತು ಅಂತ ಕೇಳಿದ್ರ, ಆಗಿನ ಕಾಲದೊಳಗ ಅವನ್ ಲಕ್ಷ ಗಳಿಸಿದ. ಈಗಿನ ಕಾಲದೊಳಗೆ 1 ಕೋಟಿ ಅಂತ ಹಿಡಿಯೋದು. ಈಗಿನ ಕಾಲದೊಳಗೆ 1 ಕೋಟಿ, ಆಗಿನ ಕಾಲದೊಳಗೆ 1 ಲಕ್ಷ ಹಣವನ್ನ ಸಂಪಾದನೆ ಮಾಡಿದ್ರು ಇಬ್ರು. ಆವಾಗ ತಂದೆ ತಾಯಿ ನೆನಪಾತಂದ್ರೆ ಇವರು. ತಂದೆ ತಾಯಿ ನೆನಪಾಯ್ತು. ಇನ್ನೇನಪ್ಪ, ತಂದೆ ಮುಪ್ಪಿನ ಕಾಲಕ್ಕೆ ನಮ್ಮ ಅಪ್ಪ ಅವರು ಸೇವೆ ಮಾಡಿದ್ರೆ ಪುಣ್ಯ ಬರ್ತದ. ಅವರು ನಮಗೆ ಇಲ್ಲಿ ತನಕ ದುಡಿದು ನಮ್ಮನ್ನ ಸಾಕಷ್ಟು ಸಾಲಿ ಕಲಿಸ್ಯಾರ, ನಮ್ಗೆ ಒಳ್ಳೇದೆಲ್ಲ ಮಾಡ್ಯಾರ. ಇನ್ನಾದ್ರೂ ಹೋಗಿ ಅವ್ರು ಚೆನ್ನಾಗಿ ನೋಡ್ಕೊಂಡು ಅಂತ ಒಳ್ಳೆ ಬುದ್ಧಿ ಬಂತು ಮನಸ್ಸಿಗಳಿಂದ ಆತಂತ ಇಬ್ರು ಸೇರಿ ಮನೆಗೆ ಬರ್ಬೇಕಂತ ಟ್ರೈನ್ ಹತ್ತಿದ್ರು. ಗಾಡಿ ಹತ್ತಿದಾಗ ಒಬ್ಬಗ ನಿದ್ದೆ ಹತ್ತಿಲ್ಲ. ಅವರ ಮನುಷ್ಯನೊಳಗೆ ಏನು ಕೆಟ್ಟ ವಿಚಾರಗಳ ಹುಟ್ಟಿದ್ವು ಅಂತ ಕೇಳಿದ್ರ, ಇವನ ತೆಕ್ 1 ಲಕ್ಷ ಅದ, ನನ್ನ ತೆಕ್ 1 ಲಕ್ಷ ಅದ, ಇವನ ಪ್ರಾಣ ಹೊಡಿಬೇಕು, ಇದ 1 ಲಕ್ಷ ನನಗಾಗ್ತದ, ನನಗೆ 2 ಲಕ್ಷ ಆಗ್ತಾವ, ನನಗೆ 2 ಲಕ್ಷ ಆಗ್ತಾವ, ಆರಾಮ್ ಇರ್ಬೇಕಂತ ಮನಸ್ಸಿನೊಳಗೆ ಚಾಲು ಆಯ್ತ್ರಿ. ಅಲ್ಲೇ ಬಂದ ಉಳ್ಳಾಗಡ್ಡಿನೋ ಏನೋ ಹಣ್ಣು ಹಂಪಲು ಹೆಚ್ಚಲಿಕ್ಕೆ ಚಾಕು ಇಟ್ಕೊಂಡಿದ್ದಲ್ಲ. ಚಾಕು ತಗೊಂಡವನ ಏನ್ ಮಾಡಿದಂತ ಅವನ ಹೊಟ್ಟೆ ಮೇಲೆ ಎದಿ ಮೇಲೆ ಕುಂತ ಹೊಟ್ಟೆ ಮ್ಯಾಲ ಚೂರಿ ಹಾಕಿದ. ಹಾಕಿದ ತಕ್ಷಣ ಏನ್ ಮಲ್ಕೊಂಡಿದ್ದಲ್ಲ ಪಕ್ಕನ ಕಣ್ಣೆ ತೆಗೆದ. ಯಾಕೋ ದೋಸ್ತ ಹಿಂಗ್ಯಾಕ್ ಮಾಡ್ತಿ, ನಾ ಏನ್ ಅನ್ಯಾಯ ಮಾಡೀನಿ, ನನಗ್ಯಾಕೆ ಚೂರಿ ಹಾಕ್ತಿ ಅಂತಂದ್ರು ಕೇಳಿಲ್ಲ. ಅವಾಗ 1 ಅಲ್ಲ 2 ಅಲ್ಲ 10, 20 ಸರಿ ಹಾಕಿದ. ಅವಂತನ ಹಿಂಗ್ಯಾಕ್ ಮಾಡ್ತಿ, ನನಗೆ ಮೋಸ ಮಾಡ್ತಿ, ನಾ ಏನಿಗೆ ಅನ್ಯಾಯ ಮಾಡೀನಿ, ನಾನು ನಿನಗೆ ಏನು ಪಾಪ ಮಾಡಿದ್ದೀನಿ, ನಿನ್ನ ಅಣ್ಣನ ಸರಿ ನೋಡ್ಕೊಂಡಿನಿ, ತಮ್ಮನ ಸರಿ ನೋಡ್ಕೊಂಡಿನಿ, ಇಬ್ರು ಕೂಡ ಒಂದ ತಾಟ್ನಾಗ ಉಂಡಿ ಒಂದ ಹಾಸಿಗೆ ಒಳಗೆ ಮಲ್ಕೊಂಡಿನಿ, ಈಗ ಯಾಕೆ ಹಿಂಗ್ ಮಾಡಕತ್ತಿ ಅಂದ್ಬಳಗ ನಿನ್ನ ಬಿಡುವುದಿಲ್ಲ ನಿನ್ನ ಏನಾದ್ರೂ ಒಂದು ಗತಿ ಕಾಣಿಸ್ತೀನಿ, ನಿನ್ನ ಬಿಡುವುದಿಲ್ಲ ಅಂತ ಅನ್ಕೊಂಡು ಪ್ರಾಣ ಬಿಟ್ರಿ. ಬಿಡುವುದಿಲ್ಲ ಅನ್ಕೊಂತ ಪ್ರಾಣ ಬಿಟ್ಟಲ್ಲ. ಆಯ್ತಂತ ಹೇಳಿ 1 ಲಕ್ಷ 11 ಲಕ್ಷ ತಗೊಂಡ ಅಲ್ಲೇ ಇಲ್ಲೇಟ್ ಅಡ್ಡಾಡಿ ಏನೋ ಮಾಡಿ 3 ತಿಂಗಳಿಗೆ 4 ತಿಂಗಳಿಗೆ ಎಲ್ಲಿ ಹೋದ ತಮ್ಮ ಊರಿಗೆ ಹೋದ್ರಿ. ತಮ್ಮ ಊರಿಗೆ ಹೋದ ತಕ್ಷಣ ಅವನ
ತಂದೆ ತಾಯಿ ಬಂದ್ರೆ ಓಡಿ ಓಡಿ ಹತ್ಕೊಂಡ, ಅಪ್ಪ ಇಬ್ರು ಕೂಡ ಹೋಗಿದ್ರಲ್ಲ, ನನ್ನ ಮಗ ಎಲ್ಲಿ, ನನ್ನ ಮಗ ಬರ್ಲಿಲ್ಲ, ನನ್ನ ಮಗ ಎಲ್ಲಿ, ಇಬ್ರು ಕೂಡ ಹೋಗಿದ್ರಲ್ಲ, ಎಲ್ಲಿ ಹೋದ್ರಿ, ಎಲ್ಲಿ ಹೋದ, ನೀವು ಒಬ್ಬನೇ ಬಂದಿಯಲ್ಲ ಅಂತ ಕೇಳಿದ್ರೆ ಅವ್ರ ತಂದೆ ತಾಯಿ. ಅವಾಗ ಹೇಳಿದಂತ, ಇಲ್ಲವಾ ಹೋಗುವಾಗ ಇಬ್ರು ಕೂಡಿ ವಾದೇವಿ, ಅವಾಗ ಅವನಿಗೊಂದು ಕೆಲಸ ಬೇರೆ ಸಿಕ್ತು, ನನಗೊಂದು ಕೆಲಸ ಬೇರೆ ಸಿಕ್ತು, ಅವ್ ಎಲ್ಲಿ ಹೋದವ್ ಏನೋ ಗೊತ್ತಿಲ್ಲ, ನಾನು ಈಗ ಬಂದಿನಂತ ಏನೋ ಒಂದು ಸುಳ್ಳು ಹೇಳ್ಬಿಟ್ಟು, ಏನೋ ಒಂದು ಸುಳ್ಳು ಹೇಳಿದಲ್ಲ, ಸುಳ್ಳು ಹೇಳಿದಲ್ಲ ಮಾತ್ರ ಅವರು ಅದೇ ತರ ಹಿಡ್ಕೊಂಡ್ರು. ಇವ್ ಏನ್ ಮಾಡಿದ ಅಂತ ಕೇಳಿದ್ರ, ಬಡವನಾಗಿದ್ದ, ಇಬ್ಬರು ರೊಕ್ಕ ತಗೊಂಡು ಮನೆ ಕಟ್ಸಿದಂತ, ಮನೆ ಮ್ಯಾಗ ಮನೆ ಕಟ್ಸಿದ, ಹೊಲ ಹಿಡಿದ, ಬಂಗಾರ ತಗೊಂಡ, ಬೆಳ್ಳಿ ತಗೊಂಡ, ಒಳ್ಳೆ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಕಣ್ಣಿಯನ್ನ ತೆಗೆದ, ಕಣ್ಣಿಯನ್ನ ನೋಡಿ ಮದುವೆನೂ ಆದ ತಕ್ಷಣ ವರ್ಷ ತುಂಬುದ್ರೊಳಗ ಒಂದು ಗಂಡ ಮಗುವಿಗೆ ಜನ್ಮ ಕೊಟ್ಟ. ಒಂದು ಗಂಡ ಮಗುವಿಗೆ ಜನ್ಮ ಕೊಟ್ಟ ವರ್ಷ ತುಂಬುದ್ರೊಳಗ ಆ ಗಂಡ ಮಗು ಹೆಂಗಿತ್ತಂದ್ರ, ಈಗ ತಾನೇ ಹುಟ್ಟಿರ್ತಕ್ಕಂಥ ಗಂಡ ಮಗು ಒಂದು ವರ್ಷದ ಮಗುವಿನ ನೋಡಿದಂಗಿತ್ರಿ. ಅದು ಒಂದು ವರ್ಷದ ಮಗುವಿನ ನೋಡಿದಂಗಿತ್ತು. ಒಂದು ವರ್ಷದ ಮಗು 4 ವರ್ಷದ ಮಗು ನೋಡಿದಂಗ ಬೆಳವಣಿಗೆ ಆಗಕತ್ತಿತ್ತು, ಬಹಳ ದಸ್ತು ಮುಟ್ಟಿತ್ತು, ಬಹಳ ಚುರುಗಿತ್ತು, ಬಹಳ ಚೆನ್ನಾಗಿತ್ತು. ಗಂಡ ಮಗ ಅಂದ್ರೆ ಕೇಳ್ತೀರಿ, ಊರಿಗೆ ಪೇಡೆನೋ ಜಿಲೇಬೋ ಊಟಕ್ಕೆ ಹಾಕ್ಸೋದು ಏನೆಲ್ಲ ಮಾಡಿಸಿದ, ಅದಕ್ಕೆ ಏನು ಬೇಕಾದ್ರೆ ಕೊಡಿಸ್ತಿದ್ದ, ಅದಕ್ಕೇನು ಇದು ಇಲ್ಲ ಆಗ್ತಿದ್ದಿಲ್ಲ, ಎಲ್ಲ ಕೊಡಿಸ್ತಿದ್ದ. ಅಷ್ಟು ಪ್ರೀತಿಯಿಂದ ಬೆಳೆಸಿದ ಮಗನ. 1 ವರ್ಷದ ಮಗು 4 ವರ್ಷದ ಮಗು ತರ, 4-5 ವರ್ಷದ ಮಗು 10 ವರ್ಷದ ಮಗನ ತರ ಕಾಣತೈತ್ರಿ. 10 ವರ್ಷದ ಮಗು 15 ವರ್ಷದ ಮಗು ತರ ಬೆಳೆಸಿ ಬಹಳ ಬೆಳವಣಿಗೆ ಇತ್ತು, ಬಹಳ ಚಂದ ನಡೆದಿತ್ತು. ಯಾವಾಗ ಆ ಮಗುವಿಗೆ 10 ವರ್ಷ ಬಿತ್ತು, ಅವಾಗ ಚಾಮರಾತ್ರಿ ಜ್ವರ ಬರಕತ್ತಿದ್ದು, ಏನೇನು ಜಡ ಕೊಡಕತ್ತು, ಸಾಕಷ್ಟು ದವಾಖಾನೆಗೆ ತೋರಿಸಿದ್ರು, ಕಡಿಮೆ ಆಗಲಿಲ್ಲ. ಕಡೆಗೆ ಎಲ್ಲಿ ಹೋದ್ರು ಅಂತ ಕೇಳಿದ್ರ, ಬೆಳಗಾವಿ KLಗೆ ಹೋದ. ಬೆಳಗಾವಿ KLಗೆ ಹೋದ. ಆ ಡಾಕ್ಟರ್ ಏನ್ ಮಾಡಿದ್ರು ಅಂತ ಕೇಳಿದ್ರು, ಎಲ್ಲವನ್ನ ಚೆಕ್ ಮಾಡಿದ್ರು, ಎಲ್ಲವನ್ನ ಚೆಕ್ ಮಾಡಿದ್ರಿ, ಸರ್ವಾಂಗವನ್ನ ಚೆಕ್ ಮಾಡಿದ್ರಂತೆ. ಚೆಕ್ ಮಾಡಿ ಡಾಕ್ಟರ್ ಹೇಳ್ತಾರ, ನಿನ್ನ ಮಗನಿಗೆ ಏನಾಗೈತೆ ಅಂತ ಕೇಳಿದ್ರೆ, ಬ್ಲಡ್ ಕ್ಯಾನ್ಸರ್ ಆಗ್ಯದ. ನಿನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಆಗ್ಯದ, ಏನು ಮಾಡಿದ್ರಿ, ಎಷ್ಟು ದುಡ್ಡು ಸುರಿದ್ರು ನಿನ್ನ ಮಗ ಉಳಿಯಂಗಿಲ್ಲ. ಆಯ್ತು, ಪ್ರಯತ್ನ ಮಾಡ್ತೀವಿ, ಹಾಕ್ರಿ, ಅಡ್ಮಿಟ್ ಮಾಡ್ರಿ ಅಂತ ಹೇಳಿದ್ರ ಡಾಕ್ಟರ್. ಬೆಳಗಾವಿ KL ಒಳಗ ಅಡ್ಮಿಟ್ ಮಾಡಿದ್ರು. 1 ವರ್ಷ ಅಲ್ಲ 2 ವರ್ಷ ಅಡ್ಮಿಟ್ ಮಾಡಿದ್ರಂತ. ಎಲ್ಲಿ ಮಠ ಅಡ್ಮಿಟ್ ಮಾಡಿದ್ರು ಅಂತ ಕೇಳಿದ್ರ, ಎಷ್ಟು ಗಳಿಸಿದ್ದಲ್ಲ ಮಾಡಿದಾಗ ಮಣಿ ಮಾರಿದ. ಯಾಕಂದ್ರೆ ದುಡ್ಡು ಕೊಡ್ಬೇಕಲ್ಲ, ರಕ್ತ ಹಾಕಿಸ್ಬೇಕಲ್ಲ, 8 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ರಕ್ತ ಹಾಕಿಸ್ಬೇಕು. 10,000 ಗಂಟೆ 20,000 ಗಂಟೆ ಇಂಜೆಕ್ಷನ್ ಮಾಡಿಸ್ಬೇಕು, ಅಂತ ಇಂಜೆಕ್ಷನ್. ಹಿಂಗ ಹೆಂಗ್ ನಡೀತು ಅಂತ ಕೇಳಿದ್ರ, ಮಣಿ ಮಾರೋ ಪರಿಸ್ಥಿತಿ ಬಂತು. ಹೊಲ ಮಾರಿದ, ಎದರ ಸಲುವಾಗಿ? ಮಗನ ಸಲುವಾಗಿ. ಹೊಲ ಮಾರಿದ, ಮಣಿ ಮಾರಿದ, ಬಂಗಾರವನ್ನು ಎಷ್ಟು ಬಂಗಾರ ಗಳಿಸಿದ್ದಲ್ಲ ಬಂಗಾರವನ್ನು ಕೂಡ ಮಾರಿದ. ಎಲ್ಲ ಮಣಿಯನ್ನ ಹಂಡೆ ಬಾಂಡೆ ಸಹಿತ ಮಾರಿ ಡಾಕ್ಟರಿಗೆ ಕೊಟ್ಟ. ಇನ್ನೇನಪ್ಪ 1 ರೂಪಾಯಿ ಇಲ್ಲ, ಏನಾರ ಮಗ ಒಂದಿಟ್ಟು ಏನ್ ತಿನ್ನಾಕ ಬೇಡ್ತಾನಂದ್ರೆ ಕೂಡ ನಾಕ ಕೊಡ್ಸಾಕ ರೊಕ್ಕ ಇರದಂತ ಪರಿಸ್ಥಿತಿ ಬಂತು. ರೊಕ್ಕ ಖಾಲಿ ಆದ್ರು. ಅವಾಗ ಡಾಕ್ಟರ್ಗೆ ಹೇಳ್ತಾರಂತ, ಇಲ್ಲಿ ಮಠ ಎಲ್ಲ ಮಾರಿದೇರಿ, ಒಂದ್ ಏನು ಉಳಿಲಿಲ್ಲ, ಇನ್ನು ಮಾತ್ರ ನನ್ನ ಕೈ ಖಾಲಿ ಆಯ್ತು, ಹೆಂಗ ಮಾಡೋದು, ನನ್ನ ಮಗ ಸತ್ತು ಹೋಗ್ತಾನ ಅಂತ ಡಾಕ್ಟರ್ಗೆ ಗೊಳು ಅಂತ ಹೇಳಕತ್ತಿದಂತ. ಡಾಕ್ಟರ್ ಹೇಳ್ತಾರ, ನಿನ್ನ ಕೈ ಒಳಗಿನ ರೊಕ್ಕನು ಖಾಲಿ ಆದ್ರು, ಇನ್ನು ಏನು ಮಾಡಕ್ಕೆ ಆಗಂಗಿಲ್ಲಪ್ಪ, ಇನ್ನು ಹೆಂಗಾದ್ರು ಸಾಯತಾನ, ಇನ್ನು 2 ದಿವಸಕ್ಕೆ ಅವನು ಪ್ರಾಣ ಹೋಗ್ತದ, ನೀ ಎಷ್ಟು ಖರ್ಚು ಮಾಡಿ ಅನ್ನೋದು ನನಗೆ ಗೊತ್ತದ, ಎಲ್ಲ ಮಾಡ್ಕೊಂಡು ಮಗನ ಒಯ್ಲಿಕ್ಕೆ ಒಂದು ಗಾಡಿ ಬಾಡಿಗೆ ಮಾಡೋದು ನಿನಗೆ ರೊಕ್ಕಿಲ್ಲ, ನಂದ ಒಂದು ದವಾಖಾನೆಯಿಂದ ವತಿಯಿಂದ ಆಂಬುಲೆನ್ಸ್ ಗಾಡಿ ಕಳಿಸ್ತೀನಿ, ಆ ಗಾಡಿ ತಗೊಂಡು ಹೋಗು, ಮಗುವಿನ ಜೋಪಾನ ಮಾಡು, ಇಂಥವ್ ನಾಳೆ ಪ್ರಾಣ ಹೋಗತ್ತ ಅಂತ ಡಾಕ್ಟರ್ ಹೇಳಿ ಕಳಿಸಿದ್ರು. ಡಾಕ್ಟರ್ ಹೇಳಿ ಕಳಿಸಿದಾಗ ಮತ್ತೇನು ಮಾಡಕ್ಕಾಗಂಗಿಲ್ಲ. ಮಗನ ಕರ್ಕೊಂಡು ಬಂದು ಮುಂದೆ ಹಾಕೊಂಡು ಮಣಿ ಒಳಗ ಆ
ಗೊತ್ತಿಲ್ಲ. 3-4 ದಿನ ಆಗಿತ್ತಲ್ಲ, ಆ ಮಾತು ಇದ್ದಿದ್ದಿಲ್ಲ. ಅವಾಗ ಆ ಮಗು ಏನಾಯ್ತಂತ ಬಾಯಿ ಬಂತದ. ಬಾಯಿ ಬಂದ ಅಪ್ಪ ಅಂತ ಕರೀತಂತದ. ಅಪ್ಪ ಅಂತ ಕರೆದಾಗ ತಂದೆಗೆ ಬಾಳ ಆನಂದ ಆಯ್ತು. 3-4 ದಿನದಿಂದ ನನ್ನ ಮಗಗೆ ಬಾಯಿ ಇಲ್ಲ, ಒದರಿದ್ದಿಲ್ಲ, ಬಾಯಿ ಹೋಗಿತ್ತು. ಮಗ ಅಪ್ಪ ಅಂತ ಕರೀತಾನಲ್ಲ ಅಂತ ಓಡಿ ಹೋಗಿ ಮಗನ ತಲೆಯನ್ನ ತನ್ನ ತೊಡೆ ಮೇಲೆ ಹಾಕುವಂತ ಅಳ್ತಾನಂತ. ಯಾಕಪ್ಪ ಆರಾಮ ಆಯ್ತೇನೋ ಅಂತ ಕೇಳಿದಾಗ ಮಗ ಹೇಳ್ತಾರಂತ, ಅಪ್ಪ ನಿನಗೊಂದು ಮಾತು ಹೇಳಬೇಕು, ಹೇಳೇನಪ್ಪ ಅಂತ ತಂದೆಗೆ ಕೇಳ್ತದಂತ ಮಗು. ಈಗ ತಾನೇ ಪ್ರಾಣವನ್ನ ಬಿಡ್ತಕ್ಕಂತ ಮಗ ಕೇಳ್ತಾನಂತ. ಹೇಳಪ್ಪ ಅಂದಾಗ, ನಾನು ನಿನಗೆ ಯಾರಾದ್ರೂ ಕೂಡ ಹತ್ತೈತೇನಪ್ಪ ಅಂತ ಕೇಳತಂತ. ನಾ ಯಾರನ್ನ ಕೂಡ ಹತ್ತಾ ಇದ್ದೇನಪ್ಪ ಅಂತ ಕೇಳಿದಾಗ ತಂದೆ ಹೇಳ್ತಾನ, ನೀ ಯಾರದೇ ನನಗೆ ಗೊತ್ತಿಲ್ಲೇನೋ, ನೀ ನನ್ನ ಮಗನ ಅದಿ, ನೀ ನನ್ನ ಮಗ ಅದಿ, ನನ್ನ ಮಗ ನನಗೆ ಕೂಡ ಹತ್ತುವುದಿಲ್ಲೇನೋ, ಹಿಂಗ್ಯಾಕೆ ಕೇಳ್ತೀಯೋ ಅಂತ ಮಗನ ಪ್ರಶ್ನೆ ಮಾಡಿದಂತ ತಂದೆ, ಇಲ್ಲಪ್ಪ ನಾನು ನಿನ್ನ ಮಗ ಅಲ್ಲ, ಸ್ವಲ್ಪ ಹಿಂದೆ ನೆನಪು ಮಾಡ್ಕೋ. ಹಿಂದಂದ್ರ 10-12 ವರ್ಷದ ಅನ್ನೋದ್ರೊಳಗೆ ಮಗನಿಗೆ ಏನಾಗಿತ್ತು, 15 ವರ್ಷ ತುಂಬಿದ್ದು. 15 ವರ್ಷ ತುಂಬಿದ್ದಲ್ಲ, ಆ ಹುಡುಗ ಹೇಳ್ತದಂತ, ಒಂದು 15 ವರ್ಷದ ಹಿಂದಿನ ಸಂಗತಿಯನ್ನ ನೆನಪು ಮಾಡ್ಕೊಪ್ಪ, ಒಂಚೂರ ನೆನಪು ಮಾಡ್ಕೋ ಅಂತ ಹೇಳ್ತಂತ. ನನಗೇನು ನೆನಪಾಗೋದಿಲ್ಲ, ಮರ್ತು ಬಿಟ್ಟಿದ್ದವು ಮಗನ ಯಾವ ಮೊದಲೇ ಮರ್ತು ಬಿಟ್ಟಿದ್ದ. ಮಗ ಹೇಳ್ತದಂತ, ಹಿಂದಿನ ಜನ್ಮದೊಳಗೆ ಏನಾಗಿದ್ಯೋ ಸ್ವಲ್ಪ ನೆನಪು ಮಾಡ್ಕೊಪ್ಪ. ನಿನ್ನ ದೋಸ್ತ ನೀನು ನಾವು ಕೂಡಿ ದುಡಿಯಾಕ ಮತ್ತೊಂದೂರಿಗೆ ಹೋಗಿದ್ದೀವಿ, ಇಬ್ರು ಕೂಡಿ ದುಡ್ಡು ಗಳಿಸಿದ್ದೀವಿ. ಇನ್ನೇನು ಅಪ್ಪ ಅವನ ಜೋಪಾನ ಮಾಡ್ಬೇಕಂತ ಇಬ್ರು ಕೂಡಿ ಬರಾಕತ್ತಿದ್ದೀವಲ್ಲ, ನನ್ನ ದುಡ್ಡ ನಿನ್ನ ದುಡ್ಡ ನನ್ನ ಬಂದ ನೀ ಶ್ರೀಮಂತ ಆಗ್ಬೇಕಂತ ನನ್ನ ದುಡ್ಡು ತಗೊಂಡಿಲ್ಲ, ನನಗೆ ಬಂದು ಅವಾಗ ನಾ ಏನ್ ಹೇಳಿದ್ನಿ, ನಿನ್ನ ಬಿಡುವುದಿಲ್ಲ, ನಿನ್ನ ಬಿಡುವುದಿಲ್ಲ, ನಿನ್ನ ಬಿಡುವುದಿಲ್ಲ ಅಂತ ನಾ ಪ್ರಾಣವನ್ನ ಬಿಟ್ಟಿನಲ್ಲಪ್ಪ. ಅದಕ್ಕ ನಾ ಈಗ ಏನಾಗಿ ಬಂದೀನಿ, ನಿನ್ನ ಮಗ ಆಗಿ ಬಂದೀನಿ. ನಿನ್ನ ದುಡ್ಡು ಹೋತು, ನನ್ನ ದುಡ್ಡು ಹೋತ, ನೀ ಯಾವ ದುಡ್ಡು ಉಳಿದಿಲ್ಲ, ಇನ್ನು ಏನು ಉಳಿದಿಲ್ಲ, ಇನ್ನು ನಾ ಬಂದ ಕೆಲಸ ಮುಗಿತಪ್ಪ ಅಂತ ಹೇಳಿ ಪ್ರಾಣ ಬಿಡ್ತೈತ್ರಿ ಮಗು. ಇಲ್ಲಿ ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರ ನೋಡ್ರಿ, ಮತ್ತೊಬ್ಬರು ದುಡ್ಡನ್ನ ಅಪಹರಣ ಮಾಡಿದ್ರೆ ಏನಾಗ್ತದೆ, ಪರದ್ರವ್ಯಾನಿ ಲೋಷ್ಕವತ್ ಅಂತ ಹೇಳ್ತಾ ಇದ್ದಾರೆ. ಪರದ್ರವ್ಯಾನಿ ಲೋಷ್ಕವತ್ ಅಂತಂದ್ರೆ ಮತ್ತೊಬ್ಬರ ಹಣವನ್ನ ನಾವು ಅಪಹರಣ ಮಾಡಿದೀವಿ ಅಂತ ಕೇಳಿದ್ರೆ ಮುಂದಿನ ಜನ್ಮದೊಳಗೂ ಕೂಡ ನಾವು ತೀರಿಸಲಿಕ್ಕೆ ಬರಬೇಕಾಗ್ತದೆ. ಅದಕ್ಕಾಗಿ ಹೇಳ್ತಾರೆ, ನೀತಿಯಿಂದ ನಡೆ, ನೀತಿ ವಿಧನಾಗು. ನೀತಿಯಿಂದ ನಡಿಲಿಲ್ಲ ಅಂದ್ರೆ ಏನಾಗ್ತೀವಿ ಅಂತ ಕೇಳಿದ್ರೆ ಅದರ ಪತನಕ್ಕೆ ಹೋಗ್ತೀವಿ. ಒಂದು ನೀತಿಯಿಂದ ನಡೆದ್ರೆ ಏನಾಗ್ತೀವಿ ಅಂತ ಕೇಳಿದ್ರೆ ನಮ್ಮ ಬಾಳು ಪ್ರಕಾರ ಆಗ್ತದೆ. ಏನಾಗ್ತದೆ ಅಂತ ಕೇಳಿದ್ರೆ ಸಮಯ ಆಗ್ಯದೇನೋ ಬರ್ತೀವಿ, ಸಮಯ ಆಗ್ಯದ. ಇರಲಿ, ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ನೀತಿ ಅನ್ನತಕ್ಕಂಥದ್ದು ಬಹಳ ಚಂದದ. ಯಾಕೆ ಅಂತ ಕೇಳಿದ್ರ ರೀತಿಯಿಂದನೇ ಮನುಷ್ಯನಿಗೆ ಗೌರವ ಸಿಗ್ತದ, ಬೆಲೆ ಸಿಗ್ತದ. ಇಲ್ಲಾಂದ್ರೆ ಏನಾಗ್ತೀವಿ ಅಂತ ಕೇಳಿದ್ರೆ ಏನೇನೋ ಆಗ್ತೀವಿ, ಏನೇನೋ ಹೋಗ್ತೀವಿ. ಅದಕ್ಕಾಗಿ ಮಹಾತ್ಮರ ಒಳನಾಟದೊಳಗೆ ಇರ್ಬೇಕಂತ, ಮಹಾತ್ಮರ ಇದ್ರೊಳಗೆ ಇರ್ಬೇಕಂತ, ಗುರು ಹಿರಿಯರು ಹೇಳಿರತಕ್ಕಂತಹ ದಾರಿಯಲ್ಲೇ ಸಾಗಬೇಕಂತ. ಅವರು ದೊಡ್ಡವರಲ್ಲಿ ಸಣ್ಣವರಲ್ಲಿ ನಮಗೆ ಬುದ್ಧಿ ಮಾತು ಹೇಳಿದ್ರೆ ಕೇಳಬೇಕಂತ. ಅವ್ರು ಸಣ್ಣವ್ರಪ್ಪ, ನಾವು ದೊಡ್ಡವರಲ್ಲಿ ಅವ್ರ ಮಾತು ಹೆಂಗ ಕೇಳೋದು ಅಲ್ಲ. ಅವ್ರು ನಮಗೆ ಒಳ್ಳೆಯ ಮಾತನ್ನ ಹೇಳಿದ್ರಂದ್ರೆ ಅವ್ರ ಮಾತು ಸಣ್ಣವರಲ್ಲಿ, ಅವ್ರ ಮಾತು ನಾವು ಕೇಳಬೇಕಂತ. ಗುರು ಹಿರಿಯರ ಮಾತಿನೊಳಗೆ ನಾವು ಬೆಲೆ ಕೊಟ್ಟಿವಿ ಅಂತ ಕೇಳಿದ್ರೆ, ಅವರ ಮಾತಿನೊಳಗೆ ನಂಬಿಕೆ ಇಟ್ಟಿವಿ ಅಂತಂದ್ರೆ ಏನಾಗ್ತದ ಅಂತ ಕೇಳಿದ್ರೆ ನಮ್ಮ ಜನ್ಮ ಅಂತಕ್ಕಂಥದ್ದು ಸಾರ್ಥಕ ಆಗ್ತದ ಪುಣ್ಯಾತ್ಮರೇ. ಯಾಕಂದ್ರೆ ದೂರದಿಂದ ಬಂದಿರ್ತಾರ, ಮುಂದೆ ಟೈಮ್ ಆಗಲ್ಲ ಅಂದ. ನಾಳೆ ನ್ಯೂಸ್ ವಿಷಯ ಯಾವುದು ಅಂತ ಕೇಳಿದ್ರೆ, ನಿಂದಿಸಿ ನುಡಿಯದಿರು ಆರನ್ನು, ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ ಅನ್ನತಕ್ಕಂಥ ವಿಷಯವನ್ನ ನಾಳಿನ ದಿವಸಗಳನ್ನ ಒಂದೆರಡು ವಾಗ್ರೂಪ ಶೈಲಿಗಳನ್ನ ಸದ್ಗುರುನಾಥನ ಚರಣಾರವಿಂದಗಳಲ್ಲಿ ಸಮರ್ಪಿಸಿ, ಹರೇ ಓಂ ತತ್ಸತ್ ಪರಬ್ರಹ್ಮಣೇ ನಮಃ.